ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಆಲೋಚನೆ ಕರ್ತನೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಸಮಾಧಾನ ಪ್ರಭುವೇ ನಿಮಗೆ ಸ್ತೋತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ನಿನ್ನ ಮಕ್ಕಳು ಜೀವಿತದಲ್ಲಿ ಕರ್ತನೆ ಇವತ್ತೊಂದು ದೊಡ್ಡೊಂದು ಅದ್ಭುತ ನೋಡಬೇಕು ಸಹಕರಿಸಯ್ಯ. ನಿನ್ನ ಮಕ್ಕಳು ಯಾವ ವಿಷಯವಾಗಿ ಕೊರತೆ ಉಳ್ಳವರು ಕರ್ತನೆ ಅದರಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಕರ್ತನೆ ಹೇಳುವಾಗ ಸಹಾಯ ಮಾಡ್ರಿ. ಒಂದು ಸಾಕ್ಷಿಗಾಗಿ ನಿನ್ಗೆ ನಿಲ್ಬೇಕಪ್ಪ ಕರ್ತನೆ. ನಿನ್ನ ಒಂದು ಅದ್ಭುತ ಶಕ್ತಿಯೊಡನೆ ನಿನ್ನ ಕಾರ್ಯ ಮಾಡ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಮಕ್ಕಳು ನಿನಗೆ ಸ್ತುತಿಸುವಾಗ, ನಿನ್ನ ಮಕ್ಕಳಿಗೆ ಸ್ತೋತ್ರ ಮಾಡುವಾಗಪ್ಪ ಕರ್ತನೆ, ನಿನ್ನ ಮಕ್ಕಳು ನಿನ್ನಲ್ಲಿದ್ದು ಪ್ರಾರ್ಥಿಸುವಾಗಯ್ಯ ನಿನ್ನ ಮಕ್ಕಳನ್ನು ಬಲಪಡಿಸು ಕರ್ತನೆ. ಆತ್ಮಿಕವಾಗಿ ನಿನ್ನ ಮಕ್ಕಳನ್ನು ಬಲಪಡಿಸು ಕರ್ತನೆ. ಅಯ್ಯ ನಿನ್ನ ಮಹಿಮೆ ಆಗೋ ರೀತಿಲ್ಲ ಕರ್ತನೆ. ನಿಮ್ಮವ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮವ್ರ ವಿಷಯವಾಗಿ ಯಾರದ ರೋಗದಲ್ಲಿ, ಕಾಯಿಲೆದಲ್ಲಿ, ವ್ಯಾಧಿಯಲ್ಲಿ ಬಿದ್ದೋಗಿದ್ರು, ಅಥವಾ ಪಾಪ ದ್ರೋಹ ಅಪರಾಧದಲ್ಲಿ ಬಿದ್ದೋಗಿರ್ಬೋದು, ಅಥವಾ ಮೋಸ ವ್ಯಭಿಚಾರ ಕುಡುಕುತನದಲ್ಲಿ ಬಿದ್ದೋಗಿರ್ಬೋದು, ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡು. ಯಾವಾಗ ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥಿಸ್ತಿ ಅವಾಗ ದೇವರು ನಿನ್ನವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇಯರೇ. ನಿನ್ನವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಅಕ್ಕನೋ ತಮ್ಮನೋ ಅಥವಾ ನಿಮ್ಮ ತಂಗಿ ಅಣ್ಣನೋ ಅಥವಾ ನಿಮ್ಮ ತಂದೆಯೋ ಅಥವಾ ನಿಮ್ಮ ತಾಯೋ ಅಥವಾ ಇನ್ನೂ ಯಾರಾದರ ಅಂಧಕಾರ ದೊರೆತನದಲ್ಲಿ ಬಿದ್ದೋಗಿರ್ಬೋದು, ಅವ್ರಿಗೆ ಬಿಡುಗಡೆಯಾಗಿ ಪ್ರಾರ್ಥಿಸ್ರಿ. ಅವ್ರಿಗೆ ರಕ್ಷಣೆ ಇಲ್ಲೇನೋ ಅವ್ರ ರಕ್ಷಣೆಗಾಗಿ ಪ್ರಾರ್ಥಿಸ್ರಿ. ಅಥವಾ ರೋಗ ವ್ಯಾಧಿಯಲ್ಲಿ ಬಿದ್ದೋಗಿದ್ರೆ ಹಾಸ್ಪಿಟಲ್ನಲ್ಲಿ ಅಥವಾ ಒಂದು ಮನೆಯಲ್ಲಿ ಕೂಡ ಇದ್ದಿರ್ಬೋದು, ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ಪ್ರೇಯರೇ. ನನ್ನ ಬಳಿಗೆ ಬರೋರಿಗೆ ನಾನು ಎಂದು ತಳ್ಳಿ ಬಿಡಲ್ಲ ಅಂತ ಹೇಳ್ತಾನೆ ಪ್ರೇಯರೇ. ಅಯ್ಯ ನಿನ್ನ ಮಕ್ಕಳು ನಿನ್ನವರಿಗೋಸ್ಕರ ಪ್ರಾರ್ಥಿಸುವಾಗಯ್ಯ, ಅವ್ರ ಕುಟುಂಬಗೋಸ್ಕರ ಪ್ರಾರ್ಥಿಸುವಾಗ ಅಯ್ಯ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು ಕರ್ತನೆ. ಇವತ್ತು ಯಾರು ಯಾವ ಸಮಸ್ಯೆದಿಂದ ಶೋಧನೆಗಳು ಬಂದಿರ್ತಾರೋ ಅವರೆಲ್ಲರಿಗಿರ್ತಕ್ಕಂಥ ಸಮಸ್ಯೆದಲ್ಲಿ ಪರಿಹಾರ ಮಾಡೇ ಕರ್ತಾನೆ. ಅಥವಾ ಈ ಆನ್ಲೈನ್ನಲ್ಲಿ ಯೂಟ್ಯೂಬ್ನಲ್ಲಾಗಲಿ, ಫೇಸ್ಬುಕ್ನಲ್ಲಾಗಲಿ, ಇನ್ಸ್ಟಾಗ್ರಾಮ್ನಲ್ಲಾಗಲಿ ಕರ್ತಾನೆ ಈ 6 ದಿನದಲ್ಲಿ ಪಾಲ್ವಾಗಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ನೀನು ದರ್ಶಿಸ ಈ ಸಮಯದಲ್ಲಿ. ಅವ್ರಿಗೇನು ಕಡಿಮೆ ಅದನೋ, ಏನು ಕೊರತೆ ಅದನೋ ಕರ್ತಾನೆ, ಆ ಕಡಿಮೆಗಿರ್ತಕ್ಕಂಥದ್ದಪ್ಪ ಕರ್ತನೆ ಕೂಡಯ್ಯ. ಕೊರತೆ ಇರ್ತಕ್ಕಂಥವ್ರ ಕೊರತೆಯನ್ನು ನೀಗಿಸು ಕರ್ತಾನೆ. ಹಲ್ಲೆಲೂಯಾ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತಾನೆ. ಒಂದ್ಸರ್ತಿ ನಮ್ಮ ದೇಶಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಬೇಕು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಬೇಕು. ನಮ್ಮ ದೇಶ ಆಳ್ತಕ್ಕಂಥ ವ್ಯಕ್ತಿಗೆ, ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿಗೆ ನಾವು ಪ್ರಾರ್ಥನೆ ಮಾಡೋಣ. ಅಥವಾ ಆಳ್ತಕ್ಕಂಥ ಪ್ರತಿಯೊಬ್ಬರು ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಯ್ಯ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ನೀನು ಬಲಪಡಿಸು ಕರ್ತನೆ. ಅದ್ಭುತ ಕಾರ್ಯಗಳು ತುಂಬಿಸಪ್ಪ ಕರ್ತನೆ. ನಮ್ಮ ದೇಶಕ್ಕೆ ರಕ್ಷಣೆ ಆಗಬೇಕಪ್ಪ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಕ್ಷಣೆ ಆಗಬೇಕಪ್ಪ ಕರ್ತನೆ. ದೈವ ಸೇವಕರನ್ನು ಕರ್ತನೆ, ದೈವ ಸೇವಕರನ್ನು ಕರ್ತನೆ, ಎವ್ಯಾಂಜಲಿಸ್ಟ್ಗಳನ್ನ ಪ್ರಾರ್ಥಿಸ್ತಾ ಕರ್ತನೆ, ಬಲಪಡಿಸು ಕರ್ತನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ಒಂದು ಸೇವಕರ ಮೇಲೆ ದಬ್ಬಳಿಕೆ ಆಯ್ತದ ಕರ್ತನೆ. ಪ್ರತಿಯೊಂದು ಸೇವಕರನ್ನು, ಪ್ರತಿಯೊಂದು ವಿಶ್ವಾಸಿಯನ್ನು, ಪ್ರತಿಯೊಂದು ಭಕ್ತಾದಿ ಮಕ್ಕಳನ್ನ ನೀನು ದರ್ಶಿಸಯ್ಯ. ನಿನ್ನ ಮಹಿಮೆ ಆಗುತ್ತಿಲ್ಲಪ್ಪ ಕರ್ತನೆ. ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥರಾಗಿದ್ದಾರೆ ಸೇವಕರು. ಎಲ್ಲ ಥರ ಸಮಸ್ಯೆಗಳು ಪರಿಹಾರ ಮಾಡು. ಅನೇಕ ಒಂದು ವಿಶ್ವಾಸಿ ಮಕ್ಕಳು, ಕುಟುಂಬದವ್ರು ಕರ್ತನೆ ಸಮಸ್ಯೆ ಎದುರ್ಕೊಳ್ತಕ್ಕಂಥ ಪರಿಹಾರ ಮಾಡು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕ್ಷೇಮವಿರಲಿ ಕರ್ತನೆ. ಅಭಿವೃದ್ಧಿ ಆಗ್ಬೇಕಪ್ಪ ಕರ್ತನೆ. ಉನ್ನತ ಸ್ಥಾನಮಾನ ನಮ್ಮ ದೇಶ, ನಮ್ಮ ಕರ್ನಾಟಕ ರಾಜ್ಯ ಬರುವಾಗ ಸಹಕರಿಸಯ್ಯ ಕರ್ತನೆ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಮತ್ತೆ ನೀವು ವರ್ಷ ದರ್ಶನದ ಅನೇಕ ಒಂದು ಯೌವನಸ್ಥರು ಮೂರ್ಛೆ ಹೋಗ್ಲತ್ತಾರ, ಅನೇಕ ಒಂದು ಯೌವನಸ್ಥರು ಮರಣಕ್ಕೆ ತುತ್ತಾಗ್ಲತ್ತಾರೆ. ಆದರೆ ನೀನು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಸಭೆ ಒಂದು ಪ್ರಾರ್ಥನೆ ಸಭೆಯಾಗಿ ಇರಲಿ ಎಂಬುದಾಗಿ ಕರ್ತನೆ, ನೀನು ದರ್ಶನದ ಕರ್ತನೆ ನಾವು ಪ್ರಾರ್ಥಿಸ್ತೇವಯ್ಯ. ಪ್ರತಿಯೊಂದು ಯೌವನ ಕುಟುಂಬಗಳು ಕಟ್ಟಲ್ಪಡ್ಬೇಕಯ್ಯ. ಪ್ರತಿಯೊಂದು ಯೌವನಸ್ಥರು ಕರ್ತನೆ, ಹಾಳಾಯ್ತಕ್ಕಂಥ ಮರಣ ಅಂತ ಗೊತ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರನ್ನು ಕರ್ತನೆ ನೀವು ಮಾರ್ಪಡಿಸಯ್ಯ. ನೀನು ಮಾರ್ಪಡಿಸೋದ್ರೆ ಪ್ರತಿಯೊಂದು ಯೌವನಸ್ಥರಯ್ಯ ನಿಮ್ಮನ್ನು ಸ್ತುತಿಸ್ಲಕ್ಕೆ ಸಾಧ್ಯ ಅದ. ಪ್ರತಿಯೊಂದು ಯೌವನಸ್ಥಳಯ್ಯ ನಿಮ್ಮನ್ನು ಆರಾಧನೆ ಮಾಡ್ಲಿಕ್ಕೆ ಅವಕಾಶದ ಕರ್ತನೆ. ಪ್ರತಿಯೊಂದು ಯೌವನಸ್ಥರನ್ನಯ್ಯ ನೀನು ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಯಾರು ಮೂರ್ಛೆ ಹೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಹಲ್ಲೆಲೂಯಾ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ನೀನು ದೊಡ್ಡೊಂದು ಅದ್ಭುತ ಮಾಡ್ತೀಯ ಎಂಬುದರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ಇವತ್ತು ನಿನ್ನ ಮಕ್ಕಳ ಪ್ರಾರ್ಥನೆ ಒಂದು ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ, ನಮ್ಮೆಲ್ಲರ ಪ್ರಾರ್ಥನೆ ಕೂಡ ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ನಿನ್ನ ಒಂದು ಅದ್ಭುತ ಶಕ್ತಿಯೊಡನೆ ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಯ್ಯ. ಉತ್ತರ 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 ಹೇ ರೂಪ ಉತ್ತರ. ಬೆಳೆದಾಡ್ತಾ
ಆತ್ಮದಿಂದ ನಿನ್ನ ಮಕ್ಕಳನ್ನು ತುಂಬಿಸಪ್ಪ ಕರ್ತನೆ. ನೀನು ಬರುವುದಾದರೆ ನಿನ್ನ ಮಕ್ಕಳು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನೀನು ಬರುವುದಾದರೆ ನಿನ್ನ ಮಕ್ಕಳು ಸಮೃದ್ಧಿಯಾಗಿ ಅಭಿವೃದ್ಧಿ ಹೊಂದುವುದಕ್ಕೆ ಅವಕಾಶದ ಕರ್ತನೆ. ನಿನ್ನ ಮಕ್ಕಳು ಜೀವಿತಲಯ್ಯ ಇದನ್ನ ದೊಡ್ಡದೊಂದು ಅದ್ಭುತ ನೋಡುವಾಗೆ ಸಹಕರಿಸಯ್ಯ ಕರ್ತನೆ. ದೊಡ್ಡೊಂದು ಮೆರಿಕಲ್ ನೋಡುವಾಗೆ ಸಹಕರಿಸಯ್ಯ. ನಿನ್ನ ಒಂದು ಪ್ರಸನ್ನತೆಯಿಂದ ನಿನ್ನ ಮಕ್ಕಳು ಜೀವಿತ ನಿನ್ನ ಕಾರ್ಯ ಮಾಡ್ತೀನಿ ಪ್ರಾರ್ಥಿಸ ಕರ್ತನೆ. ಆಕಾಶದ ಇಳಿದು ಬಂದು ಕರ್ತನೆ, ಯಾರ್ಯಾರು ಯಾವ ಸಮಸ್ಯೆ ನಡಾಡ್ತಿದ್ರು ಕರ್ತನೆ, ಅವೆಲ್ಲಕ್ಕೂ ಒಂದು ಪರಿಹಾರ, ಅವೆಲ್ಲಕ್ಕೂ ಒಂದು ಮಾರ್ಗವಿರಬೇಕಪ್ಪ ಕರ್ತನೆ. ನಿನ್ನ ಒಂದು ಅದ್ಭುತ ಶಕ್ತಿಯಿಂದ ನೀನು ಕಾರ್ಯ ಮಾಡಿ ನಿನ್ನ ಮಕ್ಕಳನ್ನು ಬಲಪಡಿಸ್ತೀವಿ ಅದನ್ನು ಪ್ರಾರ್ಥಿಸ್ತಾಯ. ಥ್ಯಾಂಕ್ ಯು ಜೀಸಸ್. ನೀನು ಬಲಪಡಿಸಿದ್ರೆ ನಿನ್ನ ಮಕ್ಕಳು ಉನ್ನತ ಸ್ಥಾನವನ್ನಾಗಿ ಬೆಳೀಲಿಕ್ಕೆ ಅವಕಾಶ ಇದೆಯಾ. ನಿನ್ನ ಒಂದು ಸನ್ನಿಧಿ ಅನುಭವಿಸುವುದಕ್ಕೆ ಅವಕಾಶದ ಕರ್ತನೆ. ಥ್ಯಾಂಕ್ ಯು ಜೀಸಸ್. अमृत जल प्रभु मुझको पिला दे, दिल मेरे की प्यास बुझा दे। अमृत जल प्रभु मुझको पिला दे, दिल मेरे की प्यास बुझा दे। चश्मा बन के राजा, चश्मा बन के उतरा 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 उतरा, हे रूपा उतरा 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 उतरा, हे रूपा उतरा 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 उतरा। ಹೌದು ಕರ್ತನೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಗೊತ್ತದೆ ಅವರೇ ಅದ್ಭುತ ನೋಡುವಾಗೆ ನೀನು ಸಹಾಯ ಮಾಡಿದಾಗ ಸ್ತೋತ್ರ. ಯಾರ್ಯಾರು ಯಾವ ಕೊರತೆಗಳಿಂದ, ಸಮಸ್ಯೆಗಳಿಂದ, ಶೋಧನೆಗಳಿಂದ ಬಂದಿರ್ತಾರೆ ಕರ್ತನೆ, ಅವ್ರಿಗಿರ್ತಕ್ಕಂಥ ಎಲ್ಲ ಥರ ಕೊರತೆಗಳಿಂದ, ಶೋಧನೆ, ಸಮಸ್ಯೆಯಿಂದ ಬಿಡುಗಡೆ ಮಾಡೇ ಕರ್ತನೆ. ಸೈತನ ಅಧಿಕಾರದಿಂದ, ದುಷ್ಟ ಶಕ್ತಿಗಳಿಂದ ಬಿಡಿ ಶೋಧಿಸತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿರೋದಯ್ಯ. ಆದರೆ ಪುರದ ನರ್ಸಿಪ್ನಲ್ಲಿ ಕರ್ತನೆ ನಿನ್ನ ಆತ್ಮ ನಡೆಸಿ ಕರ್ತನೆ, ಅವೆಲ್ಲ ಥರ ಅಧಿಕಾರ ಮುರಿಯಲ್ಪಡುವ ಹಾಗೆ ನಿನ್ನ ಕೃಪೆ ತೋರಿಸಿ ನಾನು ಪ್ರಾರ್ಥಿಸ್ತಾ ಕರ್ತನೆ. ಅವೆಲ್ಲ ನಗರ ದೇಶ ಪುರುಷನ ಹಸನಲ್ಲಿ ನಾವು ಬಂಧಿಸ್ತೇವಯ್ಯ. ನಿಂದನೆ ಬಂಧಿಸಿ ನಿಮ್ಮ ಅದ್ಭುತ ಶಕ್ತಿ ನಿನ್ನ ಕಾರ್ಯ ಮಾಡ್ತೀವಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ಯೆಹೋವ ಹಿರಿಯ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ರಬ್ಬ ಶಾಲೋಮ್ ನಿಶ್ಚಯ ಇರುವಾತನೇ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಅದ್ಭುತ ಶಕ್ತಿಯೊಡೆ ಇದನ್ನ ಕಾರ್ಯಗಳು ಮಾಡಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ 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 ಗ್ಲೋರಿ. ಅಯ್ಯ ನಿನಗೆ ಸ್ತೋತ್ರ ಅಯ್ಯ. ಪ್ರಾರ್ಥನೆ ಮಾಡಿ ನನ್ನ ಸೋದರಿ ಸೋದರ, ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. आसमानी रोटी मुझको खिला दे, कमजोर दिल को तगड़ा बना दे। आसमानी रोटी मुझको खिला दे, कमजोर दिल को तगड़ा बना दे। भरपूर करके राजा, भरपूर करके राजा, उतरा उतरा उतरा, हे रूपा उतरा 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 उतरा, हे रूपा उतरा 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 उतरा। ಥ್ಯಾಂಕ್ ಯು ಜೀಸಸ್. ಇಸ್ರಾಯೇಲ್ ಪ್ರಜರುಗಳ ಕರ್ತನೆ ದೇವರೇ, ಐಗುಪ್ತ ಪಟ್ಟಣದ ಬರುವಾಗ ಅಡವಿಯಲ್ಲಿ ಹಸಿವಿನಿಂದ ದಾಹದಿಂದ ನಳಾಡ್ತಕ್ಕಂಥವರಾಗಿದ್ದರಯ್ಯ. ಅವರಿಗೆ ಆಕಾಶದಿಂದ ಮನ್ನವನ್ನು ಸುರಿಸಿ ಕರ್ತನೆ ಅವರಿಗೆ ಆಹಾರವಾಗಿ ಕೊಟ್ಟಿದ್ದ ಕರ್ತನೆ. ಅದು ಜೀವಕರ ರೊಟ್ಟಿಯಾಗಿದ್ದಪ್ಪ ಕರ್ತನೆ.
ಅಂತ ಒಂದು ಜೀವಕರ ಆಹಾರವನ್ನು ಕರ್ತನೆ ನಿನ್ನ ಮಕ್ಕಳನ್ನು ಪೋಷಣೆ ಕೊಡುವ ಕರ್ತನೆ. ಈ ದಿನ ಜೀವಕರ ಆಹಾರ ಸೇವನೆ ಮಾಡುವಾಗ ಜೀವ ಛಲವಾಗಿರ್ತಕ್ಕಂಥ ನಿನ್ನ ಒಂದು ರಕ್ತನ ಸೇವನೆ ಮಾಡುವಾಗ ನಮ್ಮ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತಿನ ಒಂದು ಆತ್ಮದ ದಾಹದಿಂದ ಪ್ರತಿಯೊಂದು ತುಂಬಿಸಕ್ಕಾಗಿ ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರಿಂದ ಮಹಿಮೆ ಆಗಲಿ ಕರ್ತನೆ. ಆಕಾಶದಿಂದ ಮನ್ನವನ್ನು ಸುರಿಸಿ ಇಸ್ರಾಯೇಲ್ ಪ್ರಜೆಗಳಿಗೆ ಹೇಗೆ ದಾಹನ ತಿಳಿಸಿದೆಯ ಇವತ್ತು ನಿನ್ನ ಮಕ್ಕಳ ಮ್ಯಾಲೆ ಕೂಡ ಅಂತ ಒಂದು ಆಹಾರವನ್ನು ಸುರಿಸಿ ಕರ್ತನೆ, ಅಂತ ಒಂದು ಆತ್ಮದ ಆಹಾರವನ್ನು ಸುರಿಸುವ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. मेरे दिल के अंदर बन जाऊं मैं तेरा मंदिर पागलू मेरे दिल के अंदर बन जाऊं मैं तेरा मंदिर अपनी राह दिखा अपनी राह दिखा उतरा 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 ये उतरा 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 ये रूह उतरा 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 आसमानी खुशी से भर दे मुझको आसमानी खुशी से भर दे मुझको गीत नया दिल मेला गीत नया दिल मेला उतरा 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 हे रूह पाक उतरा 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 हे रूह पाक उतरा 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 ಥ್ಯಾಂಕ್ ಯು ಜೀಸಸ್. ಅಯ್ಯ ನಮಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಒಂದು ಆತ್ಮದ ಅಭಿಷೇಕದಿಂದ ನಿನ್ನ ಮಕ್ಕಳು ತುಂಬಿಸೋಪ ಕರ್ತನೆ. ಇಸ್ರಾಯೇಲ್ ಜನರಿಗೆ ಐಗುಪ್ತ ಪಟ್ಟಣ ಬರುವಾಗ ಅಡವಿಯಲ್ಲಿ ಹಸಿವೆ ದಾಹ ನರಳಾಡುವಾಗ ಕರ್ತನೆ ಮನ್ನವನ್ನು ಆಹಾರ ಕೊಟ್ಟಿದ್ದಿ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ಸಮೃದ್ಧಿಯಿಂದ ಅವ್ರಿಗೆ ಆಹಾರವನ್ನು ಕೊಟ್ಟು ಕರ್ತನೆ ಅವ್ರಿಗೆ ಸೇವನೆ ಮಾಡುವಾಗ ಸಹಕರಿಸಿದೆಯ. ಇವತ್ತು ಕರ್ತನೆ ಪ್ರತಿಯೊಬ್ಬರಿಗಯ ಆತ್ಮದ ದಾಹದಿಂದ ತುಂಬಿಸು ಕರ್ತನೆ. ಪ್ರತಿಯೊಬ್ಬರು ಕರ್ತನೆ ಆಕಾಶದಿಂದ ಬರ್ತಕ್ಕಂಥ ಆತ್ಮಿಕ ಆಹಾರವನ್ನು ಸೇವನೆ ಮಾಡುವಾಗ ಸಹಕರಿಸು ಕರ್ತನೆ. ಯಾಕಂದ್ರೆ ನಿನ್ನಲ್ಲಿ ನಿತ್ಯ ಜೀವ ವಾಕ್ಯಗಳುಂಟು ಎಂಬುದಾಗಿ ಕರ್ತನೆ ವಾಕ್ಯ ನೋಡ್ತಾ ಕರ್ತನೆ. ಇವತ್ತು ಎಷ್ಟು ಜನರಪ್ಪ ಕರ್ತನೆ ದಾಹದಿಂದ ಬಂದಿದ್ದರು ಕರ್ತನೆ ಅವರನ್ನು ತುಂಬಿಸುವ ಕರ್ತನೆ. ಹಲ್ಲೆಲೂಯಾ. ಆತ್ಮದ ಅಭಿಷೇಕದಿಂದ ತುಂಬಿಸಪ್ಪ ಕರ್ತನೆ. ನಿನ್ನ ಒಂದು ಪರಿಶುದ್ಧಾತ್ಮ ಬಲದಿಂದ ತುಂಬಿಸಪ್ಪ ಕರ್ತನೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನರಪ್ಪ ಕರ್ತನೆ ಯಾವ್ಯಾವ ಸಮಸ್ಯೆಗಳಿಂದ ಶೋಧನೆಗಳಿಂದ ನರಳಾಡ್ತಾ ಅಯ್ಯ ನಿನ್ನ ಒಂದು ಸನ್ನಿಧಿಯನ್ನು ಹುಡುಕಿಕೊಂಡು ಬಂದಿದ್ದಾರೆ ಅಯ್ಯ ಕರ್ತನೆ. ಅವರನ್ನು ಮಾತ್ರ ಇದನ್ನು ದರ್ಶಿಸುವ ಅಯ್ಯ ಕರ್ತನೆ. ಅವ್ರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ನೋಡುವ ಹಾಗೆ ದೊಡ್ಡೊಂದು ಸೂಚಕ ಕಾರ್ಯಗಳು ನೋಡುವ ಹಾಗೆ ನೀನು ಸಹಕರಿಸಯ್ಯ ಕರ್ತನೆ. ಸ್ವಸ್ಥತೆಗಾಗಿ ಬಂದಿದ್ದವರಿಗೆ ನೀನು ಸ್ವಸ್ಥತೆ ಕೊಡಪ್ಪ ಕರ್ತನೆ. ಅಯ್ಯ ಮತ್ತು ಸೈತನ ಅಧಿಕಾರ ಮಾಟ ಮಂತ್ರ ಶಕ್ತಿಗಳು ಬಂಧಿಸಲ್ಪಟ್ಟಿದ್ದ ಪ್ರತಿಯೊಬ್ಬರಿಗೆ ಬಿಡುಗಡೆ ಕೂಡ ಕರ್ತನೆ. ಅಂಧಕಾರ ದೊರೆತನದಿಂದ ಮಂತ್ರತಂತ್ರ ಶಕ್ತಿಗಳಿಂದ
ಶಾಪದಿಂದ ಬಿಡುಗಡೆ ಮಾಡಿ ಕರ್ತನೆ. ಮತ್ತು ಯಾವ ಯಾವ ರೋಗದಿಂದ ವ್ಯಾಧಿಯಿಂದ ಬಂದಿರೋ ಕರ್ತನೆ, ಎಲ್ಲ ತರ ರೋಗ ವ್ಯಾಧಿಗಳಿಂದ ಬಿಡುಗಡೆ ಕೊಡಪ್ಪ ಕರ್ತನೆ. ಪಾಪ ದ್ರೋಹ ಅಪರಾಧ ನಾಶ ಮಾಡ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟು ಬಂದಿರುವುದಾಗಿ ಕರ್ತನೆ, ಅವೆಲ್ಲಗಳಿಂದ ಬಿಡುಗಡೆ ಕೊಡಪ್ಪ ಕರ್ತನೆ. ಒಂದ್ಸರ್ತಿ ಆಕಾಶದಿಂದ ಬೆಂಕಿಯನ್ನು ಸುರಿಸಯ್ಯ. ನೀನು ಬೆಂಕಿಯನ್ನು ಸುರಿಸುವುದರೆ ಇವೆಲ್ಲ ಸುಟ್ಟು ನಾಶವಾಗಲಿಕ್ಕೆ ಅವಕಾಶದ ಕರ್ತನೆ. ಅಲ್ಲೂಯ್ಯ. ಒಂದ್ಸತಿ ಚಪ್ಪಡಿ ತಡ್ತಾ ನಾವು ದೇವರನ್ನು ಸ್ವಾಗತಿಸೋಣ ಪ್ರಿಯರೇ. ಒಂದ್ಸತಿ ಚಪ್ಪಡಿ ತಡ್ತಾ ನಾವು ದೇವರನ್ನು ಸ್ವಾಗತಿಸೋಣ, ಕರ್ತನನ್ನು ಸ್ವಾಗತಿಸೋಣ. ಕರ್ತನ ಎದುರು ನೋಡೋಣ ಸ್ಪಷ್ಟವಾಗಿ. ಈಗ ದೇವ್ರ ಆತ್ಮ ಇಳಿದು ಬರುವಾಗ ನೀವು ಆತನಿಗೆ ಸ್ವಾಗತಿಸ್ರಿ. ಯೇಸುವೆ ನನ್ನ ಒಳಗೆ ಬಾ ಎಂಬುದಾಗಿ ಹೇಳ್ತಾರೆ. ಯೇಸಪ್ಪ ನನ್ನ ಒಳಗೆ ಬಂದು ನೀನು ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥಿಸಿ. ನೀವು ಕರೀರಿ. ಈ ಸಮಯದಲ್ಲಿ ನೀವು ಕರೆಯುವುದರೆ ದೇವರ ಆತ್ಮದ ಆವೇಶ ನಿಮ್ಮನ್ನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕರೆಯುವುದಾದರೆ ದೇವರ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಓ ಶೀಕರ ಬರ 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 ಶೆಂದರ ಬರ 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 ದಿಕ್ಕಲರ ಬರ 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 ಶೀಕರ ಬೆಂಕಿ ಎಲ್ಲ ರೋಗ ವ್ಯಾಧಿಗಳು ಮಕ್ಕಳು ಶರೀರ ಸುಟ್ಟೋಗ್ಬೇಕಪ್ಪ. ಎಲ್ಲ ಅಂಧಕಾರ ಬಾಣಮಂತ್ರಿ ಮಾಟ ಮಂತ್ರ ಶಕ್ತಿ ದುರಾತ್ಮ ಸೈತನ ಸಕಲ ಅಧಿಕಾರ ಬಿಡಿ ಶೋಧಿಸ್ತಕ್ಕಂಥ ಆತ್ಮ ಎಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೆಂಕಿ ಆಗ್ತವಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿಮಗೆ ಮಾತ್ರ ಸ್ತೋತ್ರವಾಗಲಿ ಕರ್ತನೆ. ಈ ದಿನ ಅದ್ಭುತ ಶಕ್ತಿ ಒಡನೆ ನಿನ್ನ ಕಾರ್ಯ ಮಾಡಿಕಾಗಿ ಸ್ತೋತ್ರ. ಉತ್ತರ 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 ಬರುವುದರೆ ನಿನ್ನ ಮಕ್ಕಳು ದೊಡ್ಡೊಂದು ಅದ್ಭುತ ನೋಡೋಕೆ ಅವಕಾಶ ಇದೆ. ಇವತ್ತು ನಿಮ್ಮ ಮಕ್ಕಳ ಜೀವಿತದಲ್ಲಿ ಇಳಿದು ಬಂದು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಯಾರ್ಯಾರು ಕರ್ತನೆ ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿದರೋ ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ದ್ವಾರ ಪ್ರತಿಯೊಬ್ಬರಿಗೆ ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ದ್ವಾರ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ನೀನು ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇನ್ನು ನನ್ನ ಸನ್ನಿಧಿನ ಅನುಭವಿಸುವಾಗೆ ನಮ್ಮನ್ನು ಸಹಕರಿಸು ಕರ್ತನೆ. ಇವತ್ತು ಅನೇಕ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಅನೇಕ ಜನರು ಸಿದ್ಧವಾಗಿದ್ದು ನಿನ್ನ ಸನ್ನಿಧಿ ಅನುಭವಿಸುವ ನೀನು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಯ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ಕರ್ತನೆ. ಹೈದರಾಬಾದ್ನಲ್ಲಿ ಬಂದಿರತಕ್ಕಂಥ ನಿನ್ನ ಸೇವಕರು ದಾಸರು ಬಲಹೀನರಾಗಿದ್ದರು ಕರ್ತನೆ. ಆದರೆ ನಿನ್ನ ಒಂದು ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ನಾನು ತುಂಬಿಸು ಕರ್ತನೆ. ಅವ್ರ ವಾಕ್ಯ ಇಡುವಾಗ ಅವ್ರ ಬಾಯಿ ದೊಡ್ಡ ನಾಲ್ಕು ಹಿಡಿದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯ ಅದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಿಕ್ಕೆ ಅವಕಾಶದ ಕರ್ತನೆ. ನಿನ್ನ ವಾಕ್ಯದ ಬಲದಿಂದ ಶಕ್ತಿ ತುಂಬಿಸು ಕರ್ತನೆ. ತೆಲುಗಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡುವ ಕರ್ತನೆ ದೇವರೇ, ಮತ್ತು ಅದ್ಭುತವಾಗಿ ತೆಲುಗುದಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕರ್ತನೆ ನಿಮ್ಮ ಒಂದು ಅಭಿಷೇಕದಿಂದ ನಿಮ್ಮ ಒಂದು ಆತ್ಮ ತುಂಬಿಸಪ್ಪ ಕರ್ತನೆ. ಒಂದು ಓಟ್ಸ್ ಕೂಡ ಮಿಸ್ ಆಗದೆ ಕರ್ತನೆ ನೀನು ಅದ್ಭುತ ಮಾಡ್ತೀವಿ ನಾವು ಪ್ರಾರ್ಥಿಸ್ತೇವಯ್ಯ. ಕೇಳ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಈ ದಿನ ಫಲಭರಿತವಾಗಿರುವಾಗ ನೀನು ಸಹಾಯ ಮಾಡು ಕರ್ತನೆ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ಒಪ್ಪಿಸಿಕೊಟ್ಟಿದ್ದೆವು ಕರ್ತನೆ. ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿದ ಸ್ತೋತ್ರ ಸಲ್ಲಿಸ್ತಾ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಫಸ್ಟ್ನಲ್ಲಿಗೂ ನಾವು ಚಪ್ಪಳಿ ತಡ್ತಾ ನಾವು ಸ್ವಾಗತಿಸ್ತಾರೆ. ಮತ್ತು ತಿರುಗಿ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಸಂಜೆವರೆಗೂ ಕೂಡ ನಾವು ಚಪ್ಪಳಿ ತಡ್ತಾ ನಾವು ಸ್ವಾಗತಿಸೋಣ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವಾದಿ ದೇವರಿಗೆ ನಾ ಕೃತಜ್ಞತೆಯನ್ನು చెల్లిస్తున్నాను. ದೇವಾದಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಲಿದ್ದೇನೆ. ఈ గొప్ప అవకాశం ఇచ్చినందుకు ఆయనకు నేను శిరస్సు వచ్చి వందనాలు చెప్పుకుంటున్నాను. ಇದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಶಿರಸ್ಸನ್ನು ಭಾಗಿಸಿ ನಾನು ವಂದನೆಗಳನ್ನು ಸಲ್ಲಿಸ್ತಲಿದ್ದೇನೆ.
హోలీ ఫైర్ ఇండియన్ లవ్ మినిస్ట్రీ తరపు నుంచి నా హృదయపూర్వక అందరికీ వందనాలు. ನಮ್ಮ ಒಂದು అయ్యా గారికి వందనాలు. ನಮ್ಮ ಒಂದು కూర్చున్న పెద్దవారికి ಮಿನಿಸ್ಟ್ರಿಯಿಂದ ಎಲ್ಲರಿಗೂ ಜಯ ಕ್ರಿಸ್ತು ಪ್ರೈಸ್ ದಿ ಲಾರ್ಡ್ ವಂದನೆಗಳು. హల్లెలూయా. హల్లెలూయా. బాగున్నారా అందరూ? ಎಲ್ಲರೂ ಚೆನ್ನಾಗಿದ್ದೀರಾ? బాగున్నారా? ಚೆನ್ನಾಗಿದ್ದೀರಾ? తిని వచ్చిన వారు హల్లెలూయా. ಯಾರು ಊಟ ಮಾಡಿ ಬಂದಿರೋ ಅವರು ಗಟ್ಟಿಯಾಗಿ ಹೇಳ್ಬೇಕು ಹಲ್ಲೆಲೂಯಾ. దేవునికి స్తోత్రం. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ఒక 10 నిమిషాలు ఎక్కువైనా పర్లేదు. ಆ ಒಂದು 10 ನಿಮಿಷ ಹೆಚ್ಚಾದರೂ ಪರವಾಗಿಲ್ಲ. తినేసి వచ్చారు, ನೀವು ಊಟ ಮಾಡಿ ಬಂದಿರಿ. ఉపవాసంలో ఉన్నవారు హల్లెలూయా. ಯಾರಾದರೂ ಉಪವಾಸದಲ್ಲಿದ್ದಾರೆ ಅವ್ರು ಜೋರಾಗಿ ಹೇಳ್ತೀರಾ ಹಲ್ಲೆಲೂಯಾ ಎಂಬುದಾಗಿ? ಹಲ್ಲೆಲೂಯಾ. హల్లెలూయా. దేవునికి స్తోత్రం. అంత ఆయనకే మహిమ. ದೇವರಿಗೆ ಮಹಿಮೆ ಆಗಲಿ, ಎಲ್ಲ ಮಹಿಮೆ ದೇವರಿಗೆ ಮಾತ್ರ ಸಲ್ಲಲಿ. పై ఉన్న చూచువాడు ఆయనే, ಮೇಲಿಂದ ನೋಡುವ ಆತನು ಆತನೇ ಆಗಿದ್ದಾನೆ. హల్లెలూయా. హల్లెలూయా. మాట్లాడడానికి సిద్ధపడుతున్నాను నేను. ಸ್ಪಷ್ಟವಾಗಿ ನಾನು ಮಾತಾಡೋದಕ್ಕೆ ನಾನು ಸಿದ್ಧವಾಗುತ್ತಲಿದ್ದೇನೆ. ఫస్ట్ నా పేరు జే అనిల్ కుమార్. ನನ್ನ ಹೆಸರು ಜೆ ಅನಿಲ್ ಕುಮಾರ್. నేను ఇక్కడ ఉండడానికి కారణము 3 వ్యక్తులు. ನಾನು ಇಲ್ಲಿ ಇರಬೇಕಾದ್ರ ಕಾರಣ 3 ವ್ಯಕ್ತಿಗಳು. మొదటి మనిషి సైమను, నా స్నేహితుడు, ప్రాణ స్నేహితుడు. ಮೊದಲನೇ ವ್ಯಕ್ತಿ ಸೈಮನ್ ಪ್ರಾಣ ಸ್ನೇಹಿತರು ಸೈಮನ್ ಎಂಬವರು. ఈ భూమిలో విత్తనము నాటింది ఆయనే. ಈ ಭೂಮಿಯಲ್ಲಿ ಬೀಜ ಬಿತ್ತಿದಂತದವರು ಅವರೇ. రెండవ మనిషి, ಎರಡನೇ ಮನುಷ್ಯ, నాకు నీరు పోసింది హెచ్ లాలపయ్య గారు, తండ్రి లాంటి వారు. ನನಗ ನೀರ್ ಹಾಕಿ ಬೆಳೆಸಿದವರು ಹೆಚ್ ಲಾಲಪ್ಪ ಅವರು. మూడవ మనిషి, ಮೂರನೇ ವ್ಯಕ್ತಿ, విత్తనం విత్తబడ్డది, ಬಿತ್ತಲ್ಪಟ್ಟದ್ದು, నీరు పోయబడ్డది, ಈ ನೀರ್ ಹಾಕಲ್ಪಟ್ಟಿದ್ದಾರೆ. కానీ అది నేను సరి చేసుకోలేకపోతే అవగాహన లేక, ನಾನು ಸರಿ ಮಾಡಿಕೊಳ್ಳುವಂತ ಅವಗಾಹನ ಇಲ್ಲದೆ అయితే దేవుడు నాకు 3వ మనిషికి పరిచయం చేసింది. ప్రణీత్ పాల్, నా తండ్రి లాంటి అన్నగారు. ನನಗ ಸರಿಯಾದಂತ ವ್ಯಕ್ತಿ ಪರಿಚಯ ಮಾಡಿಕೊಟ್ಟದ ದೇವರು ಯಾರಂತಂದ್ರೆ ಪೌಲ್ ಅವರು. కానీ ఇవి అన్ని ఉన్నా కానీ నా కోసము అందరూ ప్రార్థించి ఈ దినంన దేవుడు ఈ స్థలాన్ని నిలబెట్టిన ఎంతో స్తుతిస్తున్నాను. ಎಲ್ಲಾ ವಿಷಯಗಳಲ್ಲಿ ನೋಡ್ಬೇಕಾದ್ರೆ ದೇವರು ಒಂದು ಈ ಸ್ಥಾನದಲ್ಲಿ ನಾನು ನಿಲ್ಲಿಸಿದಕ್ಕಾಗಿ ನಾನು ದೇವರಿಗೆ ಎಷ್ಟೋ ಸ್ತುತಿ ಸಲ್ಲಿಸುತ್ತಲಿದ್ದೇನೆ. మా సొంత ఊరు బూదర్. ನಮ್ಮ ಸ್ವಂತ ಊರು ಬೂದರ್ ಎಂಬುದಾಗಿ. ಮನ್ನಳ್ಳಿ ಬಲ್ಲಿ ಇದ್ದೀನಿ ಬೂದರ್. ಮನ್ನಳ್ಳಿ ಹತ್ರ ಇದ್ದಂತ ಬೂದರ. ಸ್ವಲ್ಪ ಕನ್ನಡದಾಗ ಹೇಳ್ತೀನಿ. ನಮ್ಮೂರು ಬೂದರು. ಜಾಮ ಗುಂಡಪ್ಪ ಅವರು ಮೊಮ್ಮಗ ನಾನು. ಸನ್ ಆಫ್ ಪಾಂಡಪ್ಪ RTC ಡ್ರೈವರ್ ಅಂತಾರ. ನಮ್ಮ ತಂದೆಗೆ ನನಗೆ ಹೆಚ್ಚಿಗೆ ಯಾರು ಭೀ ಖೂನ್ ಹಿಡಿಯಲ್ರು. ನಮ್ಮ ತಂದೆಯವ್ರು ಹೋಗಿ 30-40 ವರ್ಷ ಆಗ್ಲತ್ತತು. ಆ ಕಡೆ ಇದ್ದೆವು. ನಮ್ಮ ಮುತ್ತೆಯವ್ರ ಹೆಸರಿದ ಹೆಚ್ಚಿಗೆ ಜಾಮ ಅಂದ್ರೆ ಖೂನ್ ಹಿಡಿತಾರೆ ನನಗೆ. హల్లెలూయా. హల్లెలూయా. ఈ అవకాశం, ఈ సాక్ష్యము దేవునికే మహిమ కలుగును గాక. ಈ ಒಂದು ಅವಕಾಶ ಕೊಟ್ಟಿದ ಒಂದು ಸಾಕ್ಷ್ಯವು ದೇವರಿಗೆ ಮಹಿಮೆ ಆಗಲಿ. ನಿಮ್ಮ ಪವಿತ್ರ ಬೈಬಲ್ ತಂದಿನವರೆಲ್ಲರೂ ಕೈ ಮ್ಯಾಕೆತ್ರಿ. ಒಂದ್ಸರಿ ಬೈಬಲ್ ತಂದವರೆಲ್ಲ ಕೈ ಇಲ್ರಿ, ಬೈಬಲ್ ಮ್ಯಾಕೆತ್ರಿ. ಬೈಬಲ್ ಮ್ಯಾಕೆತ್ರಿ. హల్లెలూయా. హల్లెలూయా. దేవుడు మిమ్మల్ని దీవించును గాక. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ఈ ప్రపంచంలో ఏమి జరుగుతుంది మీకు అందరికీ తెలుసా? ಈ ಒಂದು ಪ್ರಪಂಚದಲ್ಲಿ ಏನು ನಡೆಯುತ್ತಲಿದೆಯೋ ನಿಮಗೆ ಗೊತ್ತಾ? హల్లెలూయా. హల్లెలూయా. తెలుసా? ಒಂದು ವೇಳೆ ಗೊತ್ತಿದ್ರು ಸರಿ ಕೈ ಎತ್ತೋಣ. హల్లెలూయా. ఈ లోకంలో జరుగుతున్నదంతా చీకటి కమ్ముకుంటూ వస్తున్నది. ಈ ಒಂದು ಲೋಕದಲ್ಲಿ ನಡೆಯುವಂಥದ್ದು ಏನಂತಂದ್ರೆ ಓನ್ಲಿ ಕತ್ತಲೆ ತುಂಬುತ್ತಾ ಬರುತ್ತಲಿದೆ. నార్త్ మొత్తం A to Z నార్త్ లో మొత్తం చీకటిని, సౌత్ లో కొంత శాతము వెలుగై ఉన్నది. ಈ ನಾರ್ತ್ ನಲ್ಲಿ ನೋಡ್ಬೇಕಾದ್ರೆ ಎಲ್ಲ ಕತ್ತಲೆಯಿಂದ ತುಂಬಿದೆ, ಸೌತ್ ನಲ್ಲಿ ಸ್ವಲ್ಪ ಬೆಳಕು ಕಾಣ್ತಾ ಇದೆ. అది ఎందుకంటే, అది ಯಾಕಂತಂದ್ರೆ ఆ నార్త్ కోసము మమ్మల్ని ఈ దినమున సజీవుల లెక్కలో ఉంచాడు. హల్లెలూయా. ಆ ನಾರ್ತ್ ಸಲುವಾಗಿ ದೇವರು ನಮ್ಮನ್ನು ಈ ದಿನ ಸಜೀವವಾಗಿ ನಿಲ್ಲಿಸಿದ್ದಾನೆ. హల్లెలూయా. హల్లెలూయా. ఈ కల్వరి మిరకల్ టెంపుల్ లో మీరు నడిపించబడ్డారంటే ఆయన కృప. ಈ ಒಂದು ಕಲ್ವರಿ ಮಿರಕಲ್ ಟೆಂಪಲ್ ನಡೆಯುತ್ತಲಿದೆ ಅಂತಂದ್ರೆ ಆತನ ಒಂದು ಕೃಪೆ ಆಗಿದೆ. ఎందుకంటే కల్వరి టెంపుల్, అది కల్వరి గోల్గొత్తా అనే కొండ దగ్గర ప్రతి ఒక్కరు వెళ్ళి పాప క్షమాపణ నిమిత్తము వాళ్ళు ఒప్పుకున్నారు. ಈ ಒಂದು ಕಲ್ವರಿ ಹತ್ತಿರ ಹೋಗಿ ಪ್ರತಿಯೊಬ್ಬರು ತಮ್ಮ ಪಾಪಗಳು ಕ್ಷಮಾಪಣೆಗಾಗಿ ಅಲ್ಲಿ ಒಪ್ಪಿಕೊಂಡಿದ್ದಾರೆ. ఆయన రక్తము ద్వారా మేము శుద్ధిపరచబడి ఉన్నాము. ಯೇಸು ಕ್ರಿಸ್ತನ ರಕ್ತನ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. హల్లెలూయా. హల్లెలూయా. మీరంతా శుద్ధీకరించి ఉంటారా? ನೀವೆಲ್ಲ ಶುದ್ಧೀಕರಿಸಲ್ಪಟ್ಟಿದ್ದೀರಾ? మీకన్నా వయసులో చిన్నవాడిని, కానీ నాకు దేవుడు అధికారం ఇచ్చాడు ఈ స్థలంలో నిలబడడానికి. ನಿಮಗಿಂತಲೂ ನಾನು ಚಿಕ್ಕವನಾಗಿರಬಹುದು, ಆದರೂ ಸಹ ದೇವರ ಒಂದು ವಾಕ್ಯ ಹಂಚೋದಕ್ಕೆ ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾನೆ. హల్లెలూయా. హల్లెలూయా. ప్రైజ్ ది లార్డ్. హల్లెలూయా. ప్రైజ్ ది లార్డ్.
ಮತ್ತೈ ಸುವಾರ್ತ ಮತ್ತಾಯನ ಬರೆದ ಸುವಾರ್ತೆ 6వ అధ్యాయం 6ನೇ ಅಧ್ಯಾಯ 10వ వచనం 10ನೇ ವಚನ. 6ನೇ ಅಧ್ಯಾಯ 10ನೇ ವಚನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ఆమేన్. ಆಮೆನ್. హల్లెలూయా. హల్లెలూయా. ప్రైజ్ ద లార్డ్. ఏమంటున్నారు? ప్రార్థన నేర్పించుతున్నారు. అప్పుడు వాళ్ళకు ప్రార్థన లేదు. ಯೇಸು ಕ್ರಿಸ್ತನು ಭೂಲೋಕದ ಮೇಲೆ ಇರುತ್ತಿರುವಾಗ ಶಿಷ್ಯರಿಗೆ ಪ್ರಾರ್ಥನೆ ಬರುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಶಿಷ್ಯರಿಗೆ ಪ್ರಾರ್ಥನೆ ಕಲಿಸುತ್ತಲಿದ್ದಾನೆ. ఒక తండ్రి దగ్గర ఎలా ప్రార్థించాలో, ఆయన క్రీస్తు మహిమని విడిచిపెట్టి మన భూలోకంలో మనిషి రూపంగా దిగి వచ్చిన తండ్రిని ఎలా ప్రార్థించాలోనే అడుగుతూ నేర్పిస్తున్నారు. ಯೇಸು ಕ್ರಿಸ್ತನು ತನ್ನ ಮಹಿಮೆಯು ದೇವರಾಗಿದ್ದರೂ ಸಹ ತನ್ನ ಮಹಿಮೆಯನ್ನು ಬಿಟ್ಟು ಮನುಷ್ಯನಾಗಿ ಭೂಲೋಕಕ್ಕೆ ಬಂದು ತಂದೆಗೆ ಯಾವ ರೀತಿ ಪ್ರಾರ್ಥಿಸಬೇಕೋ ಅದನ್ನೇ ಕಲಿಸುತ್ತಲಿದ್ದಾನೆ. ఏమని నేర్పిస్తున్నారు? ಏನೆಂದು ಕಲಿಸುತ್ತಲಿದ್ದಾರೆ? పరలోకంలో ఉన్న మా తండ్రి, మీ చిత్తము ఎలాగున్నదో అలాగా భూమి మీద నెరవేర్చండి. భూమి మీద నెరవేర్చాలంటే ఇప్పుడు మేము ఏమి చేయాలి? ತಂದೆಯಾದ ದೇವರ ಚಿತ್ತವು ಪರಲೋಕದಲ್ಲಿ ಯಾವ ರೀತಿ ಅಲ್ಲಿ ತಂದೆಗೆ ಮಹಿಮೆ ಪಡಿಸ್ತಲಿದ್ದಾರೋ ಅದೇ ಪ್ರಕಾರ ಭೂಲೋಕದಲ್ಲಿಯೂ ಸಹ ದೇವರನ್ನು ನಾವು ಮಹಿಮೆ ಪಡಿಸಬೇಕೆಂಬುದಾಗಿ ಆತನ ಚಿತ್ತವಾಗಿದೆ. మనకు ఇచ్చిన పని ఏంది? ನಮಗೆ ಕೊಟ್ಟಂತ ಕೆಲಸವೇನು? దేవుడు చిత్తం ఏమున్నదో అది మేము నెరవేర్చబడాలి. ఇప్పుడు మాకిచ్చిన అవకాశము ಪರಲೋಕದಲ್ಲಿ ಯಾವುದಾದ್ರೂ ದೇವರ ಚಿತ್ತ ಇದೆಯೋ ಅದು ಭೂಲೋಕದಲ್ಲಿ ಸಹ ನಮಗೆ ಕೊಟ್ಟಂತ ಒಂದು ಅವಕಾಶದಲ್ಲಿ ನಾವು ನೆರವೇರಿಸಬೇಕಾಗಿದೆ. ఎందుకు నెరవేర్చబడాలంటే నార్త్ మొత్తం చీకటి కమ్ముకుంటూ వస్తున్నది. ಯಾಕೆಂತಂದ್ರೆ ಆ ನಾರ್ತ್ ನಲ್ಲಿ ಕತ್ತಲೆ ತುಂಬುತ್ತಾ ಬರುತ್ತಲಿದೆ. ప్రార్థన లేదు, సువార్త లేదు, మందిరాలు లేవు, దైవజనులు కొట్టబడుతున్నారు, హింసించబడుతున్నారు, ప్రాణం తీయబడుతున్నారు. ಅಲ್ಲಿ ನೋಡ್ಬೇಕಾದ್ರೆ ಪ್ರಾರ್ಥನೆಗಳಿಲ್ಲ, ಚರ್ಚ್ಗಳಿಲ್ಲ. ಒಂದು ವೇಳೆ ಚರ್ಚ್ ಇದ್ದರೆ ಸುವಾರ್ತಿಕರಿಗೆ ಸುವಾರ್ತೆ ಸಭೆಯನ್ನು ಹಿಂಸಿಸಲಿದ್ದಾರೆ, ಅವ್ರಿಗೆ ಹೊಡಿತಲಿದ್ದಾರೆ. అందుకే మాతోని మాట్లాడుతున్నారు దేవుడు. ఏంటంటే ఏమి చెప్తున్నారంటే పరలోకం ఉన్నట్టు ఈ భూమి మీద నెరవేర్చండి. భూమి అంటే మేమే. ఈ భూమిలో మట్టిలో నుంచి లేవనెత్తి మమ్మల్ని ఆయన స్వరూపుగా మార్చుకొని ఉన్నారు. ಪರಲೋಕದಲ್ಲಿ ನಡೆಯುವಂತ ಸನ್ನಿವೇಶ ಯಾವ ರೀತಿ ಇದೆ ಅದೇ ಪ್ರಕಾರ ಭೂಲೋಕದಲ್ಲಿ ಸಹ ದೇವರನ್ನು ಮಹಿಮೆ ಪಡಿಸುವಂತ ನಾವು ಮಣ್ಣಿನಿಂದ ತಯಾರಾದಂತ ನಾವು ಈ ಮಣ್ಣುಗಳ ಮೂಲಕ ಮನುಷ್ಯರೆಂಬುದಾಗಿ ನಾವು ಕರೆಸಿಕೊಂಡವರು ಆತನನ್ನು ಸ್ತುತಿಸಬೇಕು. హల్లెలూయా. హల్లెలూయా. అర్థమైందా ఇప్పుడు మాకు పని ఏమించడం, ఎందుకు సజీవ లెక్కలో ఉంచారని? ನಾವು ಸಜೀವರಾಗಿ ಯಾಕೆ ಎದ್ದು ಎಂಬುದಾಗಿ ನಿಮಗೆ ಅರ್ಥವಾಗಿದೆ. ಆತನನ್ನು ಸ್ತುತಿಸೋದಕ್ಕಾಗಿಯೇ. ఎంతమంది దేశం కోసం ప్రార్థన చేస్తున్నారు? ಎಷ್ಟು ಜನರು ನಾವು ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತಲಿದ್ದೇವೆ. దేవుడు మిమ్మల్ని దీవించునుగాక. ದೇವರು ನಿಮ್ಮನ್ನು ಆಶೀರ್ವದಿಸಲಿ. సమృద్ధి దయచేయునుగాక. ಸಮೃದ್ಧಿಯಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ఈ క్రమంలో మాకు సజీవ లెక్కలు ఉంచడం దానికోసమే ఈ దినమున ఈ వాక్యం ద్వారా మమ్మల్ని దర్శించి మాట్లాడితే ఈ భూమిలో ఆయన చిత్తము నెరవేర్చడానికి మేము ఈరోజు ప్రేమతో ఆయన సన్నిధానంలో ఈ కలవరి మిరకల టెంపుల్లో మోకరించి ఎలా అయితే అబ్బా తండ్రి కరుణించు కరుణించు కరుణించని మేము మొరపెట్టాలి. ನಮ್ಮನ್ನು ಸಜೀವವಾಗಿ ಇಟ್ಟಿದ್ದು ಕಲ್ವರಿ ಟೆಂಪಲ್ ಮೂಲಕ ನಾವು ದೇವರನ್ನು ಕರುಣಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡೋದ್ರ ಮೂಲಕ ನಮ್ಮನ್ನು ಜೀವವುಳ್ಳರಾಗಿ ಇಟ್ಟಿದ್ದಾನೆ ದೇವರು. కలవరి అంటే తెలుసు, ಕಲ್ವರಿ ಅಂದರೆ ಗೊತ್ತು. మిరకల్ అంటే ಮಿರಕಲ್ ಅಂದ್ರೆ ಏನ್ರಿ? అద్భుతం. టెంపుల్లో అద్భుతం చేయకుండా ఉండగలుగుతాడా? మేము అడిగిన మొరపెట్టిన అడగకుండా ఇయ్యకుండా మౌనంగా ఉంటాడా? ಈ ಕಲ್ವರಿ ಟೆಂಪಲ್ ನಲ್ಲಿ ದೇವರು ಅದ್ಭುತ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸದೆ ಇದು ಒಂದು ವೇಳೆ ಇರುವುದಾದರೆ ದೇವರು ಮೌನವಾಗಿ ಇರುತ್ತಾನೋ? కల్వరి మిరకల్ టెంపుల్ ఈ దేహం టెంపుల్ అయి ఉన్నదండి. ಈ ಒಂದು ದೇಹವೇ ದೇವರ ಒಂದು ಆಲಯವಾಗಿದೆ. ఈ సంఘంలో మీరే అద్భుతంగా మీరు ఒక మందిరాయి ఉన్నారు. ಈ ಒಂದು ಸಭೆಯಲ್ಲಿ ನೀವೇ ಒಂದು ಮಂದಿರಗಳು ಅಥವಾ ಆಲಯವಾಗಿದ್ದೀರಿ. ಈ ಮಂದಿರಾనికి ఒక అద్భుత పని అప్పచెప్పబోతున్నాడు. ಈ ಒಂದು ಆಲಯಕ್ಕೆ ಒಂದು ಅದ್ಭುತವಾದಂತ ಕೆಲಸ ಒಪ್ಪಿಸಲ್ಪಟ್ಟಿದೆ. ఆయన చిత్తం నెరవేర్చడానికి ఈ దినమున మీకు పని అప్పచెప్పబోతున్నాడు. ಆತನ ಒಂದು ಚಿತ್ತ ನೆರವೇರಿಸೋದಕ್ಕಾಗಿ ನಿಮಗೆ ಒಂದು ಕೆಲಸ ಕೊಡಲ್ಪಟ್ಟಿದೆ. ఏమి పని అంటే ఆయన రాజ్యం కట్టడానికి, ఆయన చిత్తం నెరవేర్చడానికి, ఆయనను మహిమపరచడానికి మేము సిద్ధపడినట్టు ಆತನ ಚಿತ್ತವೇನಂತಂದ್ರೆ ಆತನ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಆತನನ್ನು ಮಹಿಮೆ ಪಡಿಸೋದಕ್ಕಾಗಿ ನಾವು ಸಿದ್ಧರಾಗುವಂತೆ. హల్లెలూయా. హల్లెలూయా. దైవజనునికి ఒక్కరికే లేదండి పని. ಈ ದೈವ ಜನರಿಗೆ ಒಬ್ಬರಿಗೆ ಮಾತ್ರ ಇಲ್ಲ ಕೆಲಸ.
మన అందరికీ ఆ పని అప్పజెప్పబడుతుంది. ನಮ್ಮೆಲ್ಲರಿಗೂ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ನಮಗೆ ಒಪ್ಪಿಸಲ್ಪಟ್ಟಿದೆ. దైవజనులకు మొత్తం సమస్తము అర్పించుకొని నా సన్నిధిలో ఉండుమని అన్నారు. ದೈವ ಜನರಿಗೆ ಎಲ್ಲ ಸಮರ್ಪಣೆ ಮಾಡಿಕೊಂಡು ನನ್ನ ಸನ್ನಿಧಾನದಲ್ಲಿ ಇರಬೇಕೆಂಬುದಾಗಿ ಹೇಳಿದ್ದಾರೆ. మీరు దైవజనునికి బూస్ట్ అయి ఉండాలి. ನೀವು ದೇವ ಜನರಿಗೆ ಸಹಾಯಕರವಾಗಿರಬೇಕು. ఎలా? ಹೇಗೆ? వాళ్ళు ఇంట్లో ప్రార్థించకపోతే మనం మన గృహంలో బలిపీఠం కొట్టుకొని మొరపెట్టుతా ఉండాలి. ಅವರು ಪ್ರಾರ್ಥನೆ ಮಾಡುತ್ತಿರುವಾಗ ಅವರ ಜೊತೆಯಲ್ಲಿ ನಾವು ಸಹ ಮನೆಗಳಲ್ಲಿ ಪ್ರಾರ್ಥಿಸಬೇಕು. ಏಕ ಮನಸ್ಸು అయితే సింహాసనం కదిలించబడుతుంది. ಒಂದೇ ಮನಸ್ಸು ಇರುವುದಾದರೆ ಸಿಂಹಾಸನವೇ ಕದಿಲಿಸಲ್ಪಡುತ್ತದೆ. ఈ విన్న సింహాసనం కదిలించినప్పుడు ఆయన వినకుండా ఉంటారా? ಈ ನಮ್ಮ ಪ್ರಾರ್ಥನೆಗಳು ನಾವು ಮಾಡುವುದಾದರೆ ದೇವರು ತನ್ನ ಸಿಂಹಾಸನವನ್ನೇ ಬಿಟ್ಟು ಹೇಳುತ್ತಾನೆ ಎಂಬುದಾಗಿ వారు మన మధ్యలో వచ్చి నీకు ఏం కావాలి కుమారుడా, ఏం కావాలి కుమార్తె, నేను నెరవేర్చుతున్నాను. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡೋದಕ್ಕಾಗಿ ಮಗಳೇ ಮಗನೇ ನಿನಗೆ ಏನು ಬೇಕು ಎಂಬುದಾಗಿ ಆತನು ಉತ್ತರ ಕೊಡೋದಕ್ಕೆ ಬರುತ್ತಾನೆ. ఇవి అన్ని చేయాలంటే మొదటి ముఖ్యంగా ఏమి కావాలి మనకు? ఇవెల్లవూ ಮಾಡಬೇಕಾದ್ರೆ ముఖ్యವಾಗಿ ನಾವು ಏನು ಮಾಡಬೇಕು? ఆయన చిత్తం నెరవేర్చాలంటే మనం ఆయన చిత్తములో ఉన్నామా? ಆತನ ಚಿತ್ತವನ್ನು ನೆರವೇರಿಸಬೇಕಾದರೆ ನಾವು ಆತನ ಚಿತ್ತದಲ್ಲಿ ఆశ ఉంటాయి చాలా, అలా చేయాలి, ఇలా చేయాలి, అది చేయాలి, ఇది చేయాలి, కానీ మనసు నిలకడ ఉండదు. ನಾವು ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂಬುದಾಗಿ ಒಂದು ವೇಳೆ ಹೇಳಿ ಏನಾದರೂ ಮಾಡದೆ ಮನಸ್ಸು ಸ್ಥಿರವಾಗಿ ನಿಲ್ಲಿಸಲಾರದೆ ನಾವು ಮಾಡೋದಾದರೆ ಅದಕ್ಕೆ ವ್ಯರ್ಥ. మనము ఆయనను అప్పజెపుతనే ఆయన చిత్తము నెరవేర్చడానికి మనము సిద్ధంగా ఉంటాం. ನಾವು ಆತನನ್ನು ಅರ್ಪಿಸಿಕೊಂಡರೆ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಾಧ್ಯವಾಗುತ್ತದೆ. ఎవరెవరికో అప్పజెప్పుకుంటాం. ನಾವು ಯಾರಿಗೋ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುತ್ತೇವೆ. వాళ్ళ చిత్తము నెరవేర్చడానికి మేము రెడీగా ఉంటాం, కానీ దేవుని చిత్తము నెరవేర్చడానికి సిద్ధముగా లేము. ಮನುಷ್ಯರ ಒಂದು ಚಿತ್ತವನ್ನು ನೆರವೇರಿಸಕ್ಕೆ ನಾವು ಸಿದ್ಧರಾಗುತ್ತೇವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸಕ್ಕೆ ನಾವು ಸಿದ್ಧರಾಗುವುದಿಲ್ಲ. ఎందుకు? ಯಾಕೆ? కుటుంబం ఉంది, ಮನೆ ಕುಟುಂಬ ಇದೆ, ಸಮಸ್ಯೆಗಳಿವೆ, చాలా ఉన్నాయి. కుటుంబం అన్నప్పుడు సమస్త భారాలు ఉంటాయి. ಈ ಕುಟುಂಬಗಳಲ್ಲಿ ನೋಡ್ಬೇಕಾದ್ರೆ ನಮಗೆ ಒಳ್ಳೆ ಕಷ್ಟಗಳು ಇರುತ್ತವೆ. ఈ కుటుంబం ఇచ్చింది ఆయననే, ಈ ಕುಟುಂಬ ಕೊಟ್ಟಿದ್ದು ಆತನೇ. ఇలాంటి కుటుంబం ద్వారా ఆయన చాలా శ్రమ పడి ఉన్నాడు. ಇಂಥ ಒಂದು ಕುಟುಂಬಗಳಿಗಾಗಿ ಆತನು ಶ್ರಮ ಪಟ್ಟನು. మా కుటుంబం కోసం ఆయన శ్రమ పడి ఉన్నాడు. ನಮ್ಮ ಕುಟುಂಬಗಳಿಗಾಗಿ ಆತನು ಶ್ರಮ ಪಟ್ಟನೆಂಬುದಾಗಿ ఆయన చిత్తం నెరవేర్చుకుంటూ మమ్మల్ని కనికరిస్తూ ఆయన హస్తం ఒకటి చాపుతూ మన మీద ఉంచాడు. ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನ ಹಸ್ತಗಳನ್ನು ನಮ್ಮ ಮೇಲೆ ಚಾಚಿಟ್ಟಿದ್ದಾನೆ. హల్లెలూయా, హల్లెలూయా. ఆయన చిత్తము నెరవేర్చడం ఏంటంటే ಆತನ ಚಿತ್ತವನ್ನು ನೆರವೇರಿಸುವುದೆಂದರೆ దివారాత్రులు ఆయన సన్నిధిలో మొరపెట్టుడు. ಈ ದಿನ ನಾವು ಆತನ ಸನ್ನಿಧಾನದಲ್ಲಿ ಮೊರೆ ಇಡುವುದಾಗಿದೆ. మొరపెడుతున్నామా? ನಾವು ಪ್ರಾರ್ಥನೆ ಮಾಡ್ತಲಿದ್ದೇವಾ? ಶರೀರ ಬಲಹೀನತ, ಶರೀರದಲ್ಲಿ ಬಲಹೀನತೆಗಳು, ಅನಾರೋಗ್ಯಗಳು, ಕಷ್ಟಗಳು, పిల్లలు, ಮಕ್ಕಳು, ఇంట్లో ఉన్న హోమ్ మినిస్టర్, ಮನೆಯಲ್ಲೇನೋ ಹೋಮ್ ಮಿನಿಸ್ಟರ್ ಇರ್ತಾರೆ. కొద్దిగా లేట్ అయితే చెప్తారు, ಸ್ವಲ್ಪ ತಡವಾದ್ರೆ ಅವ್ರು ಏನೋ ಹೇಳ್ತಾರೆ. ఏడున్నావు నువ్వు, ಎಲ್ಲಿದ್ದಿ ನೀನು, ఇంతసేపు ఏంది, ಇಷ್ಟು ಲೇಟ್ ಯಾಕೆ? కాదు, నీ చెప్పిన పనినే నెరవేర్చడానికి పోయినా, నీవు చెప్పింది తీసుకురానికి వెళ్ళినా, నువ్వు చెప్పింది చేయడానికి వెళ్ళినా. ಆತನು ಹೇಳ್ತಾನೆ, ನೀನು ಹೇಳಿದ್ದೇನೆ ನಾನು ಮಾಡೋದಕ್ಕೆ ನಾನು ಹೊರ ಹೋಗಿದ್ದೇನೆ ಎಂಬುದಾಗಿ ಎಲ್ಲ ವಿಷಯಗಳಲ್ಲಿ ಆಕೆ ಹೇಳಿದ್ದನ್ನೇ ಕೇಳುತ್ತಾನೆ. మనమంతా కుటుంబ భారంలో ನಾವೆಲ್ಲ ಒಂದು ಕುಟುಂಬದ ಒಂದು ಭಾರದಲ್ಲಿ బిజీ అయిపోయినాం, ನಾವು ಬಿಜಿ ಆಗಿದ್ದೇವೆ. ఆయన సన్నిధి అక్కడ ఆయన దుఃఖ పడుతున్నాడు మనం చూసి. ಈವಂತ ಒಂದು ಸಮಸ್ಯೆಗಳು ನೋಡಿ ಆತನೇ ದುಃಖ ಪಡುತ್ತಲಿದ್ದಾನೆ. అయ్యో నా స్వరూపులో మార్చాను కదా, అయ్యో నేను పని అప్పచెప్పాను కదా, నిర్లక్ష్యం చేశాను కదా, అపవాది కమ్ముతున్నాడు కదా. ಆತನು ಹೇಳ್ತಾನೆ, ನಾನು ನನ್ನ ಮಕ್ಕಳು ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದೇನಲ್ಲ, ನನ್ನ ಕೆಲಸಗಳನ್ನು ಅವರು ನಿರ್ಲಕ್ಷ್ಯ ಮಾಡುತ್ತಲಿದ್ದಾರೆ, ಸೈತಾನನು ತನ್ನ ಕತ್ತಲೆಯನ್ನು ಭೂಲೋಕದ ಮೇಲೆ ಹಾಕುತ್ತಲಿದ್ದೇನೆ ಎಂಬುದಾಗಿ ದೇವರ ಆಲೋಚನೆ ಮಾಡುತ್ತಲಿದ್ದಾನೆ. ఆయన చేతిలో పడి మేము ఆయనను మర్చిపోతున్నాం. ನಾವು ಆತನ ಹಸ್ತದಲ್ಲಿದ್ದೆ ಆತನನ್ನು ಮರೆತು ಹೋಗುತ್ತಲಿದ್ದೇವೆ. ఎలా మర్చిపోతున్నాం అంటే, ಹೇಗೆ ಮರೆತು ಹೋಗುತ್ತಲಿದ್ದೇವೆ ఆయన చిత్తం నెరవేరడానికి వెంటకి జరుగుతున్నాం. ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಹಿಂದಕ್ಕೆ ಸರಿಯುತ್ತಲಿದ್ದೇವೆ. దాన్ని భయపడి కష్టము చూసి ಆ ಒಂದು ಕಷ್ಟಗಳಿಗೆ ನೋಡಿ ನಾವು ಹಿಂಜರಿಯುತ್ತಾ ಇದ್ದೇವೆ. ఓ ఇలా చేస్తేనే దేవుడు వింటాడా, ಹೀಗೆ ಮಾಡಿದರೆ ದೇವರು ಕೇಳುತ್ತಾನೋ, ఇలా చేస్తేనే మేము ఎదుగుతామా, ಹೀಗೆ ಮಾಡಿದ್ರೆ ನಾವು ಅಭಿವೃದ್ಧಿ ಹೊಂದುತ್ತೇವೋ, ఇలా చేస్తేనే పరలోక రాజ్యంకి వెళ్తామా, ಹೀಗೆ ಮಾಡಿದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗುತ್ತೇವೋ? కాదు, ಹಾಗಲ್ಲ. మేము షార్ట్ కట్ లో వెళ్తాం. ನಾವು ಶಾರ್ಟ್ ಕಟ್ ಗಳಲ್ಲಿ ಹೋಗುತ್ತೇವೆ. ఎలా పోతారు షార్ట్ కట్ లా? ಹೇಗೆ ಹೋಗುತ್ತಾರೆ ಶಾರ್ಟ್ ಕಟ್ ಗಳಲ್ಲಿ? ఈ దైవజనం ఎలా చేస్తే మేము అలా చేస్తాం. ఈ దైవజనరు ಹೇಗೆ ಮಾಡ್ತಾರೋ ನಾವು ಹಾಗೆ ಮಾಡಬೇಕು. దైవం చిత్తలో ఉండరు, కానీ ఉండన్నట్టు నటిస్తారు. ದೇವರ ಒಂದು ಚಿತ್ತದಲ್ಲಿ ಇರುವುದಿಲ್ಲ, ಆದರೆ ಇದ್ದ ಹಾಗೆ ಅವರು ನಟಿಸುತ್ತಾರೆ. బయట ఎక్కడెక్కడో చూస్తాము, అరే అంత పెద్ద దైవజనుడు అలా చేసాడు, మేమెంత
ನಾವು ಹೊರಗಡೆ ನೋಡುತ್ತೇವೆ ಅಂತ దొడ్డ ಜನರನ್ನು ನೋಡಿದ್ದೇವೆ. నావెಷ್ಟು మనం ఏం చేయాలి? ఆయనను కట్టబడి ఉండాలి. ఆయన సంఘంలో కట్టబడి మిమ్మల్ని నడిపించుతున్న మీ కాపరిని పట్ల చూసి మీరు ఎదుగుతా ఉండాలి. ನಾವು ಆತನ ಒಂದು ಸನ್ನಿಧಾನದಲ್ಲಿ ಕಟ್ಟಲ್ಪಟ್ಟು ಆತನನ್ನು ನೋಡಿ ನಾವು ಅಭಿವೃದ್ಧಿ ಹೊಂದುತ್ತಾ ಇರಬೇಕು. మీ కాపరి మీ ప్రధాన కాపరి, ನಿಮ್ಮ ಒಂದು ಸೇವಕರು ನಿಮಗೆ ಪ್ರಧಾನ ಕುರುಬರಾಗಿದ್ದಾರೆ. ಅವ್ರಿಗೆ ಪ್ರಧಾನ కాపరి వారు ఉండ్రే మిమ్మల్ని మీ కాపరి మిమ్మల్ని నడిపించేటప్పుడు మీరు స్పష్టంగా గాయకొని అది ఆహారం భుజించుకొని పరలోక రాజ్య చిత్తం ఎలా ఉన్నదో అలా నెరవేర్చడానికి మనము ಉಜ್ಜೀವಮತ ఉండాలి సన్నిధిలో. ನಿಮ್ಮ ಸೇವಕರಾದಂಥ ಕುರುಬರು ನಿಮ್ಮನ್ನು ಆಹಾರವನ್ನು ನೀಡುತ್ತಿರುವಾಗ ಅದನ್ನು ನಾವು ಭುಜಿಸಿ ಭೋಜನ ಮಾಡಿ ಅದರಿಂದ ನಾವು ಅಭಿವೃದ್ಧಿ ಹೊಂದಿ ದೇವರಿಗೆ ಮಹಿಮೆ ಪಡಿಸಬೇಕು. చిన్న నిర్లక్ష్యం వలన మేము పొందుతున్న అభివృద్ధిని పొందుతున్న దీవెనలు పోగొట్టుకుంటున్నాము. ಚಿಕ್ಕ ಒಂದು ನಿರ್ಲಕ್ಷ್ಯದಿಂದ ನಾವು ಹೊಂದುತ್ತಿರುವಂತ ಅಭಿವೃದ್ಧಿ ನಾವು ಕಳೆದುಕೊಳ್ಳುತ್ತಲಿದ್ದೇವೆ. అబ్రాము ఆనాడు నా సన్నిధికి వచ్చి నువ్వు బలి అర్పణలు చెయ్యి, సమస్తం నేను చెప్పినవన్నీ తెచ్చి దాన బలి, పాప బలి, క్షమాపణ బలి అన్ని తెచ్చి నా ముందు అర్పించమని అంటే అయ్యగారు నిద్రపోతున్నారు. ಅಬ್ರಾಹ್ಮ ಆ ಕಾಲದಲ್ಲಿ ಎಲ್ಲ ಬಲಿಗಳನ್ನು ನನಗೆ ಸಮರ್ಪಿಸಿ ಎಂಬುದಾಗಿ ಹೇಳಿದಾಗ ಅಬ್ರಾಹ್ಮನು ನಿದ್ರೆ ಹೋಗುತ್ತಲಿದ್ದಾನೆ. వారు నిద్రపోతుంటే వాళ్ళ తరాలుగా ముందు వచ్చే వంశానికి శాపంగా మారింది అది. ಆತನು ನಿದ್ದೆ ಹೋದಾಗ ಮುಂದೆ ಬರುವಂತ ವಂಶದವರಿಗೆ ಶಾಪ ಬಂತೆಂಬುದಾಗಿ ఆ చిన్న 10 నిమిషాల నిద్రను మొత్తం చీకటి కమ్ముకున్నది. ಆ ಚಿಕ್ಕ ಒಂದು 10 ನಿಮಿಷ ಆ ಒಂದು ತಡ ನಿದ್ರೆ ಮಾಡಿದಕ್ಕಾಗಿ ಎಲ್ಲ ಕತ್ತಲೆ ತುಂಬಿತೆಂಬುದಾಗಿ ನಾವು ನೋಡುತ್ತೇವೆ. మన జీవితంలో ఈ దినం మనం చేసేది ఏది చెయ్యాలో ఏది చేస్తున్నామో అది గ్రహించి ఆ చీకటిని మన నుంచి తొలగించుకోవాలి. ನಾವು ಈ ಒಂದು ದಿನಗಳ ನಮ್ಮ ಜೀವಿತಗಳಲ್ಲಿ ನಾವು ಏನು ಮಾಡಬೇಕು ಏನು ಮಾಡೋದಾಗಿದೆಯೋ ಅದನ್ನು ಗ್ರಹಿಸಿ ನಮ್ಮನ್ನು సరిపడికొల్ಬೇಕು. ఒక దైవజనుడు చెప్తున్నాడు, మీ సన్నిధిలోకి వచ్చుకొని మీరు ఇలా ఉండండి, ఇలా చెయ్యండి, ఇలా నడవండి, మీరు ఇలా నడవండి అని చెప్తే అది గాయకొనగా వెనుక తిట్టి తిరిగి చేస్తాములే, చూస్తాములే, చెప్తాములే. ದೇವ ಸೇವಕರು ನಿಮಗೆ ವಾಕ್ಯವನ್ನು ಹೇಳುತ್ತಿರುವಾಗ ಅದನ್ನು ಕೇಳಿ ಮಾಡುತ್ತೇವೆ ಎಂಬುದಾಗಿ ಹೇಳಿ ಮಾಡದೇ ಇರುವುದೇ ಅದು ತಪ್ಪಾಗಿದೆ ಎಂಬುದಾಗಿ దాని వలనే శాపము తెచ్చుకొని అభివృద్ధి పరచలేకపోతున్నారు, మీరు దీవెన పొందలేకపోతున్నారు. అదే స్థితి ನಾವು ಆ ರೀತಿ ನಾವು ಮಾಡೋದರಿಂದಲೇ ಅಂದ್ರೆ ದೇವರ ಒಂದು ವಾಕ್ಯ ನಾವು ನೆರವೇರಿಸದೆ ಹೋಗೋದ ಕಾರಣ ನಾವು ಶಾಪಗಳನ್ನು ತಂದುಕೊಳ್ಳುತ್ತಲಿದ್ದೇವೆ. మేము పొందాల్సిన ఇతరులు పొందుతున్నారు. ನಾವು ದೇವರ ಮಹಿಮೆಯನ್ನು ಹೊಂದುವಂತ ಸ್ಥಿತಿಯಲ್ಲಿ ಇದ್ದರೂ ಸಹ ನಮ್ಮ ಬದಲಾಗಿ ಇನ್ನೊಬ್ಬರು ದೇವರ ಮಹಿಮೆ వాళ్ళని చూసి ఈర్ష్య మనకు, ಅವರಿಗೆ ನೋಡಿ ನಮ್ಮ ಹೊಟ್ಟೆ ಕಿಚ್ಚುಗಳನ್ನು ಪಡೆಯುತ್ತೇವೆ. దేవుడు మీకు ఇయ్యనన్నాడా? ಯಾಕೆ ದೇವರು ನಿಮ್ಮನ್ನು ಕೊಡಲಾರನು ಎಂಬುದಾಗಿ ಹೇಳಿದ್ದಾನೋ? మిమ్మల్ని ముఖము తిప్పుకున్నాడా? ದೇವರು ನಿಮಗೆ ನೋಡಿ ಮುಖವನ್ನು ತಿರುಗಿಸಿಕೊಂಡಿದ್ದಾನೋ? కాదు. మేము ఎంత మొరపెడతా ఉంటే మేము అంత అధికముగా పొందుకోవడానికి సామర్థ్యులము. ನಾವು ದೇವರ ಸನ್ನಿಧಾನದಲ್ಲಿದ್ದು ಬಲ ಹೊಂದುತ್ತಿರುವಾಗ ನಾವು ಹೆಚ್ಚಾಗಿ ಸಾಮರ್ಥ್ಯಗಳನ್ನು ಹೊಂದಿಕೊಳ್ಳುತ್ತೇವೆ. ఆయన చిత్తము నెరవేర్చడానికి ఈ భూమి మీద దిగి వచ్చి ఉన్నాడు. ಯೇಸು ಕ್ರಿಸ್ತರವರು ತಂದೆ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಭೂಮಿ ಮೇಲೆ ಇಳಿದು ಬಂದನೆಂಬುದಾಗಿ ನೋಡುತ್ತೇವೆ. వాళ్ళు పాప కోసం ధనవంతుల కోసం రాలేదు, పాపుల కోసం దరిద్రుల కోసమే వచ్చి ఉన్నాడు. ಆತನು ಧನವಂತರಿಗಾಗಿ ಬರಲಿಲ್ಲ, ಆತನು ದರಿದ್ರರಿಗಾಗಿ ಬಂದನೆಂಬುದಾಗಿ ఆ దరిద్రం మనలో ఉన్న దరిద్రము ఆ శిలువ మీద వేలాడుకుంటా ధనవంతులుగా మమ్మల్ని మార్చడానికి శిలువ మీద వేలాడిబడి ఉన్నాడు. ಆ ದರಿದ್ರತೆಯನ್ನು ತೆಗೆದು ಹಾಕೋದಕ್ಕಾಗಿಯೇ ಶಿಲುಬೆ ಮೇಲೆ ಆತನು ಜಜ್ಜಲು ಹಾಕಲ್ಪಟ್ಟಿದ್ದಾನೆ. హల్లెలూయా, హల్లెలూయా. ఆ కలవరి వైపు చూసుకుంటే మాలో ఉన్న సమస్యలు, మాలో ఉన్న బాధలు, కమ్ముతున్న దేశం మీద చీకటిని ఆయన చూచుతూ మొరపెడతా ఉంటే వెలుగులు మా మీద కలుగుతూ ఉంటది. ಆ ಕಲ್ವರಿಯನ್ನು ನಾವು ನೋಡುತ್ತಾ ಪ್ರಾರ್ಥನೆ ಮಾಡೋದಾದರೆ ನಮ್ಮ ದೇಶದ ಮೇಲೆ ಇರುವಂತಹ ಕತ್ತಲೆಲ್ಲ ಬಿಟ್ಟು ಹೋಗುತ್ತೆ ಎಂಬುದಾಗಿ ఆయన అంటాడు, పరలోక రాజ్యము నీ చిత్తము ఎలా ఉందో అలాగే నెరవేర్చండి. ఈ పరలోక రాజ్యంలో ఏమేమి ఉండాలంటే ప్రేమ, కనికరము, దయా. హల్లెలూయా. ಈ ಒಂದು ಪರಲೋಕ ರಾಜ್ಯದಲ್ಲಿ ಪ್ರೀತಿ, ಕನಿಕರಗಳು, ದಯೆ ಇರಬೇಕೆಂಬುದಾಗಿ మంచి సంబంధము, ಒಳ್ಳೆ ಸಂಬಂಧ. హల్లెలూయా, హల్లెలూయా. ఆయన మొట్టమొదటి ఎంచుకున్నది ప్రేమ. ಆತನು ಫಸ್ಟ್ ಆಗಿ ಆತನೇ ಪ್ರೀತಿಯಾಗಿದ್ದಾನೆ. ధవల సింహాసనం మీద కూర్చున్న కోటి సూర్యకాంతి వెలుగుతున్న నా తండ్రి ఈ భూమి మీద దిగి వచ్చి ఉన్నారు. ಆ ಧವಳ ಸಿಂಹಾಸನದ ಮೇಲೆ ಕೂತಿಂತ ಕೋಟಿ ಕಾಂತಿಗಳಿಂದ ಹೆಚ್ಚಾಗಿರುವಂತ ದೇವರು ಈ ಭೂಮಿ ಮೇಲೆ ಬಂದಿದ್ದಾನೆ. ఎందుకు దిగి వచ్చారు? ఆయన స్వరూపుగా మమ్మల్ని మార్చుకున్నారు.
ಯಾಕೆ ಇಳಿದು ಬಂದ ನಂತರ ಆತನ ಒಂದು ಸ್ವರೂಪದಲ್ಲಿ ನಮ್ಮನ್ನು ಬದಲಾಯಿಸಿಕೊಂಡಿದ್ದಾನೆ. మమ్మల్ని కనికరియడానికి మేము మళ్ళీ ఎక్కడైనా తప్పిపోతామేమో అని ನಾವು ಎಲ್ಲಿ ತಪ್ಪಿ ಹೋಗುತ್ತೆ ಎಂಬುದಾಗಿ ತಿಳಿದು ನಮ್ಮನ್ನು ಕನಿಕರಿಸುವುದಕ್ಕಾಗಿ ఆయన శిలువ మీద ఆయన రక్తాన్ని కార్చి ఉన్నారు. ಆತನ ಶಿರಬದ ಮೇಲೆ ರಕ್ತವನ್ನು ಸುರಿಸಿದ್ದಾನೆ. ఆయన అంత తగ్గించుకొని మన మధ్యలో సంచరించడానికి వచ్చి ఉన్నారు. ಆತನು ಪರಲೋಕವನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡೋದಕ್ಕಾಗಿ ಬಂದಿದ್ದಾನೆ. హల్లెలూయా ಹಲ್ಲೆಲೂಯಾ. ఆయన నిమిత్తమే విడుదల పొందినవారు. ಆತನಿಂದಲೇ ನಾವು ಬಿಡುಗಡೆ ಹೊಂದಿದ್ದೇವೆ. మీరు పొందలేరా? నేను విడుదల పొంది ఉన్నాను. ನೀವು ಬಿಡುಗಡೆ ಹೊಂದಿದ್ದೀರಾ? ನಾವಾದರೂ ಬಿಡುಗಡೆ ಹೊಂದಿದ್ದೇವೆ. హల్లెలూయా ಹಲ್ಲೆಲೂಯಾ. ఎంతవరకు విడుదల పొంది ఉన్నారు? ನಾವು ಎಷ್ಟರ ಮಟ್ಟಿಗೆ ನಾವು ಬಿಡುಗಡೆ ಹೊಂದಿದ್ದೇವೆ? ఎంతవరకు విడుదల పొంది ఉన్నాం? ನಾವು ಎಲ್ಲಿವರೆಗೆ ನಾವು ಬಿಡುಗಡೆ ಹೊಂದಿದ್ದೇವೆ? నాకు హద్దే లేదు. దానికి ಅದಕ್ಕ ಲೆಕ್ಕವೇ ಇಲ್ಲ. అన్య కుటుంబం నుంచి నన్ను ఎచ్చుకున్నాడు. ನಮ್ಮನ್ನು ಅನ್ಯ ಜನಗಳಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. మా వంశంలో ఎవరు లేరు దైవ జనులు. ನಮ್ಮ ಒಂದು ವಂಶದಲ್ಲಿ ದೈವ ಜನರಾದಂತ ಸೇವಕರು ಯಾರೂ ಇಲ್ಲ. రోషం, కోపం, పగ, పక్ష చాలా ఉన్నది మా వంశంలో. ನಮ್ಮ ಒಂದು ವಂಶದಲ್ಲಿ ಸಿಟ್ಟು, ಜಗಳಗಳು, ಎಲ್ಲ ಹೊಟ್ಟೆ ಕಿಚ್ಚು ಎಲ್ಲ ಹೆಚ್ಚಿದೆ ನಮ್ಮ ವಂಶದಲ್ಲಿ. ఎవరైనా ఒక మాట చెప్తే తిరిగి చూడనంటే అలాంటి పరిస్థితి మాది. ಯಾರಾದರೂ ಒಬ್ರು ಮಾತು ಅಂದ್ರೆ ನಾವು ತಿರುಗಿ ನೋಡಲಾರದಂತ ಪರಿಸ್ಥಿತಿ. అలాంటి దేవుడు నన్ను ఈ స్థలంలో ఇలా నిలబెట్టినది ఆయన యొక్క మహిమ. ಅಂತ ಒಂದು ಕುಟುಂಬಗಳಿಗೆ ದೇವರು ಈ ಒಂದು ಸ್ಥಳದಲ್ಲಿ ನಿಲ್ಲಿಸೋದಕ್ಕಾಗಿ ಒಂದು ನಿಲ್ಲಿಸಿದಾರೆ ಅಂತಂದ್ರೆ ಆತನೊಂದು ಮಹಿಮೆ ಆಗಿದೆ. ಅರೆ అంటే కూడా నేను దానికి భరించను కాదు. నేను ಯಾರಾದ್ರೂ ನನಗೆ ಅರೆ ಅಂತ ಅಂದ್ರೆ ಎಲೋ ಅಂತೇಳಿ ಅಂತಂದ್ರೆ ಸಾಧಕ ನಾನು ಸಹಿಸಲಾರದಂತ ವ್ಯಕ್ತಿ. వేస్ట్ వీధి మీద పోయే ప్రమాదాన్ని నేను తెచ్చుకొని 3 సార్లు పోలీస్ స్టేషన్ లో పేరు రాయబడ్డాను. ಹಾದಿ ಮೇಲೆ ಹೋಗುವಂತ ಜಗಳ ತಗೊಂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದಂತ ವ್ಯಕ್ತಿ ನಾನು. ಅಂತ చెడిపోయిన వ్యక్తి నేను. ఆయనకు మహిమ నేను ఎందుకంటే ఈ ప్రాణం ఆయనకు అర్పించడానికి ఇప్పుడు సిద్ధంగా ఉన్నాను. ದೇವರಿಗೆ ಮಹಿಮೆ ಆಗಲಿ. ಈ ದಿನ ಆತನಿಗಾಗಿ ನಾನು ಪ್ರಾಣ ಕೊಡೋದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ఎందుకంటే నా కోసం సిలువ మీద రక్తము కార్చి వేలాడిబడి ఉన్నారు. ಯಾಕಂತಂದ್ರೆ ಯೇಸು ಕ್ರಿಸ್ತನು ನನಗಾಗಿ ತನ್ನ ಶರೀರವನ್ನು ಜಜ್ಜಲು ಪಟ್ಟು ಆತನ ರಕ್ತ ಸುರಿಸಿ ನನಗಾಗಿ ಆತನು ತೂಗು ಹಾಕಲ್ಪಟ್ಟಿದ್ದಾನೆ. ఆయన మహిమ, ఆయన చిత్తం నెరవేర్చడానికి ఈ దినం నన్ను ఈ స్థలంలో నిలబెట్టి ఉన్నారు. ఆతనిಗೆ మహిమే పడుసೋದಕ್ಕಾಗಿಯೇ ఈ ಒಂದು ಸ್ಥಳದಲ್ಲಿ ನನ್ನನ್ನು ನಿಲ್ಲಿಸಿದ್ದಾನೆ. మీరు చదివిండొచ్చు ఈ లేఖనం ఇంతే కదా, దీవెన ఆశీర్వాదాలు మీరు చదువుతారు కదా, అదే ఈ వాక్యము. ನೀವು ಓದುತ್ತೀರಲ್ಲ ಈ ಒಂದು ಲೇಖನ ಭಾಗಗಳು, ಅದರಲ್ಲೇ ಈ ಒಂದು ಆಶೀರ್ವಾದಗಳಿವೆ. ప్రతిరోజు మీరు ప్రార్థిస్తూ ఉంటారు, అడుగుతూ ఉంటారు, కానీ ఇది ఏంది అనేది కైకొనది లేదు ఎవరు. ಪ್ರತಿದಿನ ನಾವು ಪ್ರಾರ್ಥನೆ ಮಾಡುತ್ತಲ್ಲ, ನಾವು ಯಾವುದನ್ನು ನಾವು ಕೈಗೊಳ್ಳಬೇಕು ಅದನ್ನು ನಾವು ಇದರಲ್ಲಿ ಬರೆದಿದೆ. 3 ರೋಟಿ ಊಟ ಕೊಡ್ರಿ, ಚಂದ ನಿದ್ರಿ ಕೊಡ್ರಿ, ಚಂದ ಸಂಬಳ ಕೊಡ್ರಿ, ಸಾಕು, ನನ್ನ ಕುಟುಂಬ ಸಂತೋಷ ಆಗಿರ್ಬೇಕು. ಅದ ಹೇಳ್ತಾರೆ ನೋಡ್ರಿ, ಊಟ ಮಾಡೋದು, ಮಲಗೋದು, ಮತ್ತೆ ಹೇಳೋದು, ತಿರುಗಾಡೋದು ಅಂತೇಳಿ. మనది ఇంతది కాదు, మనది ఇంకా ఏదో ఆశిస్తున్నాడు. ఆయన చిత్తం నెరవేర్చడానికి, ఆయన మహిమను ఘనపరచడానికి, ఇతరులు సువార్త ప్రకటించడానికి మేము ఈ దినం ఎలా సజీవులో ఉన్నామో, ఈ దినంలో ఆరాధిస్తున్నామో, అతను మమ్మల్ని చూసి ఇతరులు నడిపించడానికి పని అప్పజెప్పి ఉన్నాడు. ఆయన మహిమను ಕುಮ್ಮರಿಂಚడానికి ಸಿದ್ಧಮುನ್ನಾಡು. ನಾವು ಆತನ ಒಂದು ಸುವಾರ್ತೆಯನ್ನು ಸಾರೋದಕ್ಕಾಗಿ, ಆತನನ್ನು ಮಹಿಮೆ ಪಡಿಸೋದಕ್ಕಾಗಿ ದೇವರು ನಮಗೆ ಈ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ఎందుకు సజీవ లెక్క ఉన్నాడంటే ఆయన చిత్తం నెరవేర్చడానికి. ನಮ್ಮನ್ನು ಯಾಕೆ ಸಜೀವರಾಗಿ ಇಟ್ಟಿದ್ದಾರೆ ಅಂತಾನೆ ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿಯೇ. హల్లెలూయా, హల్లెలూయా. లోకంలో ఎలా ఉన్నదంటే అంత చల్లారిన స్థితి. ಈ ಲೋಕ ಹೆಂಗಿದೆ ಅಂತಂದ್ರೆ ತಣ್ಣಗಾಗ್ಯದ್ರಿ. హల్లెలూయా, హల్లెలూయా. ನಿಜವಾಗದಲ್ಲ ವಾಕ್ಯ ಹೇಳ್ತದೆ, ತಣ್ಣಗಾದರ ಇರೋದು, ಬೆಚ್ಚಗಾರ ಉಗುರು ಬೆಚ್ಚಗಿದ್ರು ಕಾರ್ಯಕ್ತ ಅಂತ ಹೇಳ್ತಾರೆ. మనం ఆ స్థితిలో ఉండకూడదు. ನಾವು ಆ ಒಂದು ಸ್ಥಿತಿಯಲ್ಲಿ ಇದ್ದೇವೆ. ఆ స్థితి నుంచి బయటికి వస్తేనే మనం వెచ్చగా ఉంటాం. ఆయన మండుతున్న పొదలో నుంచి మాట్లాడిన మోషకు ఆయన కోటి సూర్యకాంతిలో ఉన్న వెలుగుతున్న దేవుడు మన రాజు. ನಾವು ಹೇಗಿರ್ಬೇಕಂತಂದ್ರೆ ಅಗ್ನಿ ಜ್ವಾಲೆಗಳಂತಿರ್ಬೇಕು. ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆತನು ಮೋಶೆಗೆ ಅಗ್ನಿಯಲ್ಲಿ ದರ್ಶನ ಕೊಟ್ಟು ಮಾತಾಡಿದಂತ ದೇವರು, ಅಂತ ದೇವರನ್ನು ನಾವು ಮಹಿಮೆ ಪಡಿಸೋದಕ್ಕಾಗಿ ಈ ಭೂಲೋಕದ ಮೇಲೆ ನಾವು ಇದ್ದಿದ್ದೇವೆ. ఆయన చిత్తం నెరవేర్చడానికి ఆ స్థలానికి వెళ్ళి ఉన్నాడు. ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ದೇವರು ನಮಗೆ ಸ್ಥಿತಿ ಕೊಟ್ಟಿದ್ದಾನೆ. ఆయన చిత్తంలో నెరవేర్చడానికి లక్షల మందికి ప్రయాణం చేయించున్నాడు. ఆ బంధకుల నుంచి విడిపించి, ఆ బానిసలను విడిపించి, ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ಎಷ್ಟೋ ಲಕ್ಷ ಜನಗಳನ್ನು ಬಿಡುಗಡೆ ಹೊಂದಿ ಆತನಿಗೆ ಮಹಿಮೆ ಪಡಿಸುತ್ತಲಿದ್ದಾರೆ. హల్లెలూయా, హల్లెలూయా. క్రీస్తు వారు ఏనాడు మమ్మల్ని విడవలేదు. యేసు క్రీస్తు నಮಗೆ యావత్తు ఆతను కై బిడలిಲ್ಲ. ప్రతిరోజు ప్రతి సమయంలో నేను ఉన్నాను అంటున్నా, కానీ మేము ఆయనను చూస్తలేం. పోరా,
ಪ್ರತಿ ದಿನ ಆತನು ನಾನು ನಿಮ್ಮೊಟ್ಟಿಗಿದ್ದೇನೆ, ನಾನು ನಿಮ್ಮ ಜೊತೆ ಇದ್ದೇನೆ ಎಂಬುದಾಗಿ ಹೇಳುತ್ತಿರುವಾಗಲೂ ದೇವರು ನಾವು ನಿರ್ಲಕ್ಷ್ಯ ಮಾಡುತ್ತೇವೆ. హల్లెలూయా హల్లెలూయా. ఆయన చిత్తము నెరవేర్చని గొప్ప అవకాశం ఇచ్చి ఉన్నాడు మమ్మల్ని. ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ದೊಡ್ಡ ಅವಕಾಶ ಕೊಟ್ಟಿದ್ದಾನೆ ದೇವರು. ఆ చిత్తము నిర్లక్ష్యం చేయకుండా ఆయనను ఆనుకొని ಆತನ ಚಿತ್ತವನ್ನು ನೆರವೇರಿಸದೆ ನಾವು ಆತನನ್ನು ಹತ್ತಿಕೊಂಡಿರಬೇಕು. హల్లెలూయా. ఏం చేయాలి మనము? ನಾವು ಏನ್ ಮಾಡ್ಬೇಕ್ರಿ? ఆయన చిత్తం నెరవేర్చకపోతేనే మేము క్షేమంగా ఉండగలుగుతాము, కుటుంబం క్షేమంగా ఉండగలుగుతాము. ఆయన కనికరం వస్తుంది, ఆయన కృప వస్తుంది, ఆయన సన్నిధి మన సన్నిధిలో దిగి వస్తుంది. ಆತನ ಚಿತ್ತ ನಾವು ನೆರವೇರಿಸಿದರೆ ಆತನ ಕೃಪೆ, ಆತನ ಸನ್ನಿಧಿ, ಆತನ ಒಂದು ಪ್ರೀತಿ, ಆತನ ಕರುಣೆ ಎಲ್ಲ ನಮ್ಮ ಮೇಲೆ ಇಳಿದು ಬರುತ್ತದೆ. ఆయన చిత్తం నెరవేర్చడానికి ఈ దినమున మమ్మల్ని ఎందుకు ఉన్నాడంటే అక్కడ చీకటి కమ్ముతున్నది, ఆ చీకటి వెలుగుగా మార్చడానికి ఈ దినమున మమ్మల్ని ఎంచుకొని ఉన్నాడు, ఈ స్థలమున నిలబెట్టి ఉన్నారు. ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ, ಕತ್ತಲೆಯನ್ನು ಹೊರಡಿಸೋದಕ್ಕಾಗಿ ನಮ್ಮನ್ನು ಬೆಳಕನ್ನಾಗ ಮಾಡಿ ಒಂದು ಸ್ಥಳದಲ್ಲಿ ನಿಲ್ಲಿಸಿದ್ದಾನೆ. నేను బలహీనతలని, నేను బలవంతు, నా వల్ల బలం లేదు, శక్తి లేదు, నేను ఎలా చేయాలంటే జీవపు తాళపు చెయ్యి ఆయనకు ఇయ్యబడి ఉన్నది. ఈ భూమి మీద మృత్యుము జయించడానికి ఆయనకు సమస్త అధికారం ఉన్నది. ನಾವು ಬಲಹೀನರೆಂಬುದಾಗಿ ಹೇಳಿಕೊಳ್ಳದೆ ಆತನು ಬಲವಂತನಾಗಿದ್ದಾನೆ. ಜೀವದ ಬೀಗದ ಕೈ ಆತನ ಕೈಯಲ್ಲಿ ಕೊಡಲ್ಪಟ್ಟಿದೆ, ಅದು ನಮ್ಮನ್ನು ಕೊಟ್ಟಿದ್ದಾನೆ. ಮತ್ತಾಯ ಸುವಾರ್ತೆ 28:18 ವಚನ. ಮತ್ತಾಯನ ಬರೆದ ಸುವಾರ್ತೆ 28:18 ನೋಡ್ಬೇಕಾದ್ರೆ, ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. హల్లెలూయా హల్లెలూయా. ఆయన నెరవేర్చడానికి సమస్త అధికారం కలిగిన వాడు అతని. ಆತನು ನಮ್ಮ ಮೂಲಕ ನೆರವೇರಿಸೋದಕ್ಕಾಗಿ ಎಲ್ಲ ಅಧಿಕಾರ ತೆಗೆದುಕೊಂಡ ಆತನು. ఆయన చిత్తం నెరవేర్చడానికి ఈ దినమున మోకరించి మేము అడిగితే ఈ అధికారం మాకు ఇయ్యడా? ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ನಾವು ಮೊಳಕಲ ಮೇಲೆ ಪ್ರಾರ್ಥಿಸಿದರೆ ಅಧಿಕಾರ ನಮಗೆ ಕೊಡಲಾರದೆ ಇರುತ್ತಾನೋ? అడుగుడి మీకు ఇయ్యబడును, ಬೇಡಿರಿ ನಿಮಗೆ ಕೊಡುತ್ತೇನೆ. ఈ అధికారం ఇయ్యడానికి సమర్థుడా? ఎలా ఇయ్యగలడు? ಈ ಒಂದು ಅಧಿಕಾರ ಕೊಡೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. ತಗೊಳ್ಳಕ್ಕೆ ನೀವು ರೆಡಿ ಇದ್ದೀರಾ? ಆತನು ಕೊಡೋದಕ್ಕೆ ಸಿದ್ಧನಾಗಿದ್ದಾರೆ. ನೀವು ತೆಗೆದುಕೊಳ್ಳೋದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? హల్లెలూయా హల్లెలూయా. సిద్ధమున్నవారు హల్లెలూయా. ఇది పొందుకోవాలంటే, ఈ అధికారం పొందుకోవాలంటే ఆయన ఎలా నలగబట్టి ఉన్నాడో అలా నలగాలే మనము. ಈ ಒಂದು ಅಧಿಕಾರ ನಾವು ಹೊಂದಿಕೊಳ್ಳಬೇಕಾದರೆ ಆತ ನಮಗಾಗಿ ಯಾವ ರೀತಿ ಜಜ್ಜಲ್ಪಟ್ಟನೋ ಅದೇ ರೀತಿಯಾಗಿ ನಾವು ಸಹ ಯೇಸು ಕ್ರಿಸ್ತನಿಗಾಗಿ ಯಾವುದೋ ಒಂದು ಮಾಡಬೇಕಾಗಿದೆ. అలా నలుగుతేనే ఈ సమస్త అధికారం పొంది ఉంటాము. ಯೇಸು ಕ್ರಿಸ್ತನಲ್ಲಿ ನಡೆಯೋದಾದರೆ ನಮಗೆ ಸ್ವಲ್ಪ ಕಷ್ಟಗಳು ಬರುತ್ತೆ, ಅದನ್ನು ಸಹಿಸಿಕೊಳ್ಳಬೇಕಾಗಿದೆ. ఈ అధికారం పొందాలంటే మమ్మల్ని మేము సమర్పించుకోవాలి. ಈ ಅಧಿಕಾರ ಹೊಂದಿಕೊಳ್ಳಬೇಕಾದರೆ ದೇವರನ್ನು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. హల్లెలూయా హల్లెలూయా. ఇలా ఆయన చిత్తము నెరవేర్చడానికి అంటే మనం ఎంతగా నలుగుతామో, ఎంతైతే ఇది చేస్తామో, ఆయన సన్నిధిలో కన్నీరు కారుస్తూ ఉంటామో అంత మమ్మల్ని ఆ పరలోక నుండి రాజ్యం నుంచి నీళ్లు పోయబడతాయి, నూనె పోయబడుతుంది, ఆయన మండుతున్న అగ్ని మా మీద కుమ్మరించబడుతుంది. ಆತನ ಒಂದು ಚಿತ್ತವನ್ನು ನೆರವೇರಿಸೋದಕ್ಕಾಗಿ ನಮ್ಮನ್ನು ನಾವು ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ಪರಲೋಕದಿಂದ ಪರಿಶುದ್ಧಾತ್ಮನ ಶಕ್ತಿ ಮೂಲಕ ಅದು ನೆರವೇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನ ಸುವಾರ್ತೆ 1:18. ಯೋಹಾನ ಬರೆದ ಸುವಾರ್ತೆ 1:18. ಯಾರು ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಲ್ಪಡಿಸಿದನು. ఆయన ఈ భూమి మీద అధికారం పొంది ఉన్నాడు, అంధకారం నుంచి అధికారం పొంది ఉన్నాడు. ఆయన ಆತನು ಈ ಭೂಮಿಯ ಮೇಲೆ ಅಧಿಕಾರ ಹೊಂದಿದ್ದಾನೆ. ಕತ್ತಲನ್ನು ಓಡಿಸೋದಕ್ಕಾಗಿ ಆತನು ಬೆಳಕಾಗಿ ಭೂಲೋಕಕ್ಕೆ ಬಂದಿದ್ದಾನೆ. ఎందుకంటే ఆయన సిలువ మరణముకు అప్పగజెప్పుకున్నాడు. ఆయన ಆತನು ಸಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಂಡಿದ್ದಾನೆ. నీ చిత్తము ప్రభువా, నీ చిత్తమే నెరవేర్చు, నాలో నుంచి గిన్నె తొలగియడానికి నీకు అసమర్థత, అది నీ చిత్తమే జరిగించన్నారు. ಆತನಿಗೆ ಕಷ್ಟ ಬಂದಾಗ ನಿನ್ನ ಚಿತ್ತವಾದರೆ ಈ ಒಂದು ಪಾತ್ರೆ ನನ್ನಿಂದ ತೊಲಗಿಸು ಎಂಬುದಾಗಿ ಹೇಳಿದಾಗಲೂ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಹೇಳಿದ್ದಾನೆ. ఆయన చిత్తము నెరవేర్స్తేనే ఈ దినమున మేము సజీవుల లెక్కలో ఉన్నాము, ఆయనకు అంటగట్టి ఉన్నాము, ఆయన అగ్ని బాప్తిస్మలు పొందడానికి సిద్ధము ఉన్నాము. ಆತನ ಒಂದು ಚಿತ್ತ ನೆರವೇರಿಸೋದಕ್ಕಾಗಿ ನಾವು ಸಜೀವರಾಗಿದ್ದು ಆತನ ಒಂದು ಪವಿತ್ರ ಆತ್ಮನ ದೀಕ್ಷೆನಲ್ಲಿ ಪಾಲ್ಗೊಳ್ಳೋರಾಗಿದ್ದೇವೆ. హల్లెలూయా హల్లెలూయా. ఇవన్నీ మనకు అధికారం ఉంటే ఆ కమ్ముతున్న అధికారము తండ్రి అధికారం ఎల్లగొట్టడానికి అది వెలుగుగా మార్చడానికి అధికారం మాకు ఇవ్వబోతున్నాడు.
ಆ ಒಂದು ಅಧಿಕಾರ ನಾವು ತೆಗೆದುಕೊಳ್ಳೋದಾದರೆ ದೇವರು ಅದು ಆ ಒಂದು ಅಧಿಕಾರ ಕೊಡೋದಕ್ಕೆ ಆತನು నಮಗೆ సజీవురాಗಿ మారించబడతాలిದ್ದಾನೆ. హల్లెలూయా హల్లెలూయా. అర్థమైందా? ఆయన చిత్తం ఏమై ఉన్నది? ఆతని చిత్త ఏనాಗಿದೆ? ఆయన చిత్తం నెరవేర్చడానికి ఈ దినమున మేము సజీవుల లెక్కలో ఉన్నది మనం జ్ఞాపకం చేసుకోవాలి. ఆ తన చిత్తವನ್ನು నెరవేర్చదಕ್ಕೆ నಮ್ಮನ್ನು జీవంతరాగిಟ್ಟಿದ್ದಾನೆ దేవుడు. హల్లెలూయా హల్లెలూయా. ఆయన చిత్తం నెరవేర్చడానికి ఈ ప్రాణాత్మ దేహాన్ని ఈ దినమున అర్పించుకుందాం మనం. ఆతన చిత్తವನ್ನು నెరవేర్చదಕ್ಕೆ ನಮ್ಮ ದೇಹ ಪ್ರಾಣಾತ್ಮಗಳನ್ನು ಸಮರ್ಪಿಸಿಕೊಳ್ಳೋಣ. హల్లెలూయా హల్లెలూయా. ఈ వాక్యం మిమ్మల్ని దీవించును గాక. ఈ వాక్య నిಮ್ಮೆಲ್ಲರನ್ನು ಆಶೀರ್ವದಿಸಲಿ. హల్లెలూయా హల్లెలూయా.